ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರತಕ್ಕಂಥ ಮೀನ್ಸ್ 12th ಆಗಸ್ಟ್ ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಎಷ್ಟು ಗುರಿಗಳಿದಾವೆ ಅಂತ ಕೇಳಿದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ 169, ಆಪ್ಷನ್ ಬಿ 17, ಆಪ್ಷನ್ ಸಿ 15 ಅಂತ ಕೊಟ್ಟಿದ್ದಾನೆ, ಹಾಗೆ ಆಪ್ಷನ್ ಡಿ 30 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ 17 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ ಸರ್? ಹಾಗಾದ್ರೆ 169 ಏನು ಅಂತ ನೀವು ಕೇಳಬಹುದು. ಸೊ 169 ಅನ್ನೋದು ಅಬ್ಜೆಕ್ಟಿವ್ಸ್ ಆಗಿದಾವೆ. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳ, ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳ ಟೋಟಲ್ ಅಬ್ಜೆಕ್ಟಿವ್ಸ್ ಎಷ್ಟು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 169 ಅಂತ. ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳ ಟೋಟಲ್ ಗೋಲ್ಗಳು ಎಷ್ಟು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 17 ಅಂತ. ಸರ್ ಕನ್ನಡದಲ್ಲಿ ಹೇಳಿ. ಒಟ್ಟು ಗುರಿಗಳು ಅಂತ ಕೇಳಿದ್ರೆ 17 ಅಂತ ಹೇಳಬೇಕಾಗುತ್ತೆ. ಒಟ್ಟು ಉದ್ದೇಶಗಳು ಅಂತ ಕೇಳಿದ್ರೆ 169 ಅಂತ ಹೇಳಬೇಕಾಗುತ್ತೆ. ಈ 169 ಅನ್ನೋದು ನಿಮಗೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಕೇಳಿದ್ದಾನೆ. ನಿಮಗೆ ಲಾಸ್ಟ್ ಏನಾದರೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ SSC GD 2024 ಎಕ್ಸಾಮ್ ಅಲ್ಲಿ ಈ ಒಂದು ಪ್ರಶ್ನೆ ಒಂದು 2 ರಿಂದ 3 ಸರಿ ಕೇಳಿದ್ದಾನೆ. ಎಷ್ಟು ಉದ್ದೇಶಗಳಿದಾವೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಅಂತ. ಸೊ ಈ 17 ಗುರಿಗಳನ್ನು ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿದೆ. ಇಲ್ಲಿ ಇನ್ನೊಂದು ಸರಿ ಹೇಳ್ತೀನಿ, ಅದನ್ನ ನೋಡ್ಕೊಂಡ್ಬಿಡಿ. ಯಾಕಂದ್ರೆ ಕೇಳ್ತಾನೆ ಮೊದಲನೇ ಒಂದು ಗುರಿ ಯಾವುದು, 2ನೇ ಗುರಿ ಯಾವುದು, 3ನೇ ಗುರಿ ಯಾವುದು, 4ನೇ ಗುರಿ ಯಾವುದು, 5ನೇ ಗುರಿ ಯಾವುದು, 6ನೇ ಗುರಿ ಯಾವುದು ಅಂತ ಕೇಳ್ತಾನೆ. ಯಾಕೆ? ಈ 4 ಕೂಡ ಇಂಪಾರ್ಟೆಂಟ್ ಇದಾವೆ, 17 ಕೂಡ ಇಂಪಾರ್ಟೆಂಟ್ ಇದಾವೆ. ಬಟ್ 17ರಲ್ಲಿ ಯಾರನ್ನ ಕೇಳ್ತಾನೆ ಅದನ್ನ ನೆನಪಿಟ್ಕೊಳ್ಳಿ. ಸೊ ಯಾವ್ದಾವ್ದಿದ್ದಾವೆ? ಮೊದಲನೇ ಒಂದು ಗುರಿ ಯಾವುದಿದೆ ಅಂದರೆ ನೋ ಪವರ್ಟಿ, ಬಡತನ ಶೂನ್ಯ ಬಡತನ ಅಂತ ಹೇಳುತ್ತೆ. ಯಾವುದು? 1ನೇ ಗುರಿ. ಹಾಗಾದ್ರೆ 2ನೇ ಗುರಿ ಏನು ಹೇಳುತ್ತೆ? ಶೂನ್ಯ ಹಸಿವು ಅಂತ ಹೇಳುತ್ತೆ, ನೋ ಹಂಗರ್ ಅಂತ ಹೇಳುತ್ತೆ. ಹಸಿವಿನಿಂದ ಇರಬಾರ್ದು ಯಾರೂ ಕೂಡ, ಎಲ್ಲರೂ ಕೂಡ ಹೊಟ್ಟೆ ತುಂಬಿ ಊಟ ಮಾಡಿರಬೇಕು ಅಂತ ಹೇಳುತ್ತೆ. ಯಾವುದು? 2ನೇ ಗುರಿ ಅನ್ನೋದು. ಅದಾದ ನಂತರ 3ನೇ ಗುರಿ ಏನು ಹೇಳುತ್ತೆ? ಊಟ ಮಾಡಿದ್ಮೇಲೆ ಆರಾಮಿರ್ತೀವಿ ತಾನೆ, ಹೆಲ್ತ್ ಬಗ್ಗೆ ಹೇಳುತ್ತೆ. ಯಾವುದು? 3ನೇ ಗುರಿ. 4ನೇದು ಏನು ಹೇಳುತ್ತೆ? ಹೆಲ್ತ್ ಎಲ್ಲವೂ ಚೆನ್ನಾಗಿದ್ರೆ ಸ್ಕೂಲಿಗೆ ಹೋಗ್ಬೋದು, ಸ್ಕೂಲ್ ಮಿಸ್ ಮಾಡಬಾರ್ದು ಅಂತ ಹೇಳುತ್ತೆ. ಮೀನ್ಸ್ ಎಜುಕೇಷನ್ ಬಗ್ಗೆ ಹೇಳುತ್ತೆ, 4ನೇ ಗುರಿ. 5ನೇ ಗುರಿ ಏನು ಹೇಳುತ್ತೆ? ಸ್ಕೂಲಿಗೆ ಹೋದ್ಮೇಲೆ ಹುಡುಗ ಹುಡುಗಿ ಅಂತ ಭೇದ ಭಾವ ಮಾಡಬಾರ್ದು, ಸೊ ಜೆಂಡರ್ ಇಕ್ವಾಲಿಟಿ ಇರಬೇಕು ಅಂತ ಹೇಳುತ್ತೆ. ಯಾವುದು? 5ನೇ ಗುರಿ. 6ನೇ ಗುರಿ ಏನು ಹೇಳುತ್ತೆ? ಅದಾದ ನಂತರ ಅವಾಗ ಬ್ರೇಕ್ ಬಿಡುತ್ತೆ, ಬ್ರೇಕಲ್ಲಿ ನೀವು ವಾಟರ್ ಕುಡೀರಿ ಅಂತ ಹೇಳುತ್ತೆ. ಯಾವುದು? 6ನೇ ಗುರಿ, ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಸೊ PSI ಎಕ್ಸಾಮಲ್ಲಿ ಇದನ್ನು ಕೇಳಿದ ಅನ್ಸುತ್ತೆ, ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಆ್ಯಂಡ್ ದೆನ್ ನಿಮಗೆ ಈ CGL ಅಲ್ಲಿ ಮತ್ತು CHS ಅಲ್ಲೂ ಕೂಡ ಇವುಗಳನ್ನು ಕೇಳಿದಾನೆ ನಿಮಗೆ, ಯಾವ ಗುರಿ ಏನಿದೆ ಅಂತ. ಮತ್ತು ಇನ್ನೊಂದು 17ನೇ ಗುರಿ ಕೂಡ ಕೇಳ್ತಾನೆ. ಯಾವುದು? ಈ ಎಲ್ಲ ಗುರಿಗಳನ್ನು ಸಾಧಿಸಲಿಕ್ಕೆ ಒಕ್ಕಟ್ಟಿರಬೇಕು, ಪಾರ್ಟ್ನರ್ಶಿಪ್ ಇರಬೇಕು ಅಂತ ಹೇಳುತ್ತೆ. ಯಾವುದು? 17ನೇ ಗುರಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಇವೆಲ್ಲವೂ ಕೂಡ ಕೇಳ್ತಾನೆ. ಯಾವುದು? 1 ರಿಂದ 6 ಆ್ಯಂಡ್ ದೆನ್ 17 ಅನ್ನೋದು ಇದನ್ನ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಜಸ್ಟಿಸ್ ನ್ಯಾಯದ ಬಗ್ಗೆ ಹೇಳೋದು ಯಾವುದು ಅಂದರೆ 16ನೇ ಒಂದು ಗುರಿಯಾಗಿದೆ, ನೆನ್ಪಿಟ್ಕೊಳ್ಳಿ. ಕೇಳ್ಬೋದು. ಇವೆಲ್ಲವೂ ಕೂಡ ಎಲ್ಲಿಯವರೆಗೆ ಸಾಧಿಸಬೇಕಾಗಿದೆ? ಯಾವಾಗ? ಸಾಯೋವರೆಗೂ ಸಾಧಿಸಬೇಕಾ? 2030ರವರೆಗೆ ಇವುಗಳನ್ನೆಲ್ಲವೂ ಕೂಡ ನಾವು ಸಾಧಿಸಬೇಕು ಅಂತ ಚಾಲೆಂಜ್ ಹಾಕೊಂಡಿದ್ದೀವಿ. ಯಾರು? ಯುನೈಟೆಡ್ ನೇಷನ್ಸ್ ಅವರು, ನೆನ್ಪಿಟ್ಕೊಳ್ಳಿ. ಕೇಳ್ಬೋದು, ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಕೀರ್ತಿ ಯೋಜನೆ. ಇಟ್ ಇಸ್ ನಾಟ್ ಕನ್ನಡದಲ್ಲಿ ಕೀರ್ತಿ ಆಗಬಾರ್ದು, ಅದು ಇದು ಇಂಗ್ಲೀಷಲ್ಲಿ ಕೀರ್ತಿ ಅಂತ ಬರೀಬೇಕಾಗುತ್ತೆ. ಈ ಕೀರ್ತಿ ಯೋಜನೆ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ದಾನೆ. ಈ ಕೀರ್ತಿ ಯೋಜನೆ ಪ್ರಾರಂಭವಾಗಿರೋದು 2024ರಲ್ಲಿ ಈ ಒಂದು ಯೋಜನೆ ಪ್ರಾರಂಭವಾಗಿದೆ. ಹಾಗಾದರೆ ಕೀರ್ತಿ ಯೋಜನೆಯ ಫುಲ್ ಫಾರ್ಮ್ ಏನು ಅಂತ ನಿಮಗೆ ಕೇಳಬಹುದು. ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಅನ್ನೋದಾಗಿದೆ, ಸರಿನಾ? ಮೀನ್ಸ್ ಇದೊಂದು ಸ್ಪೋರ್ಟ್ಸ್ ಮೆನ್ಗಳಿಗೆ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಯಾವುದು? ಕೀರ್ತಿ ಯೋಜನೆಯನ್ನು, ಸರಿನಾ? ಯಾವೊಂದು ವರ್ಷ ಇದನ್ನು ಲಾಂಚ್ ಮಾಡಿದ್ರು? 2024ರಲ್ಲಿ ಲಾಂಚ್ ಮಾಡಿದ್ರು. ಅದರ ಫುಲ್ ಫಾರ್ಮ್ ಏನು? ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಕೀರ್ತಿ ಬಗ್ಗೆ ಆಲ್ರೆಡಿ ಒಂದು 2-3 ಎಕ್ಸಾಮಲ್ಲಿ ಕೇಳಿದಾನೆ ಈ ಪ್ರಶ್ನೆ. ಸೊ ರಿಪೀಟೆಡ್ ಆಗ್ಬೋದು, ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ IIADARPG ಸಮ್ಮೇಳನದ ವಿಷಯವೇನು ಅಂತ ಕೇಳಿದ್ದಾನೆ, ಸರಿನಾ? ಇದರ ಒಂದು ವಿಷಯ ಏನಾಗಿದೆ ಅಂತ ನೋಡಿದರೆ ಮುಂದಿನ ಪೀಳಿಗೆಯ ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕರನ್ನು ಸಬಲೀಕರಣಗೊಳಿಸುವುದು ಮತ್ತು ಕೊನೆಯ ಮೈಲಿಯನ್ನು ತಲುಪುವುದು ಇದರ ಒಂದು ಸಮ್ಮೇಳನದ ವಿಷಯವಾಗಿದೆ, ಸರಿನಾ? ಇದು ಕೂಡ ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ವಿಜ್ಞಾನಿ ಹೆರಾಲ್ಡ್ ಯೂರೆ ಅವರಿಗೆ 1934ರಲ್ಲಿ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಯಾವ ಕೆಲಸಕ್ಕಾಗಿ ನೀಡಲಾಯಿತು? ಈ ಯೂರೆ ಅವರು ಈ ಹೈಡ್ರೋಜನ್ನ ಒಂದು ಐಸೋಟೋಪ್ ಬರುತ್ತೆ. ಯಾವುದು ಐಸೋಟೋಪ್? ಡ್ಯೂಟೇರಿಯಂ ಅಂತ ಒಂದು ಐಸೋಟೋಪ್ ಬರುತ್ತೆ, ಸರಿನಾ? ಡ್ಯೂಟೇರಿಯಂ ಯಾವುದರ ಐಸೋಟೋಪ್ ಅಂತ ನಿಮ್ಗೆ ಕೇಳ್ಬೋದು. ಯಾವುದರ ಒಂದು ಸಮಸ್ಥಾನಿ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಹೈಡ್ರೋಜನ್ನ ಸಮಸ್ಥಾನಿ ಯಾವುದು ಅಂದರೆ ಡ್ಯೂಟೇರಿಯಂ ಆಗಿದೆ. ಆ ಒಂದು ಡ್ಯೂಟೇರಿಯಂ ಅನ್ನು ಕಂಡುಹಿಡಿದವರು ಯಾರು ಅಂತ ನೋಡಿದ್ರೆ ಹೆರಾಲ್ಡ್ ಯೂರೆ ಅನ್ನೋ ವ್ಯಕ್ತಿ ಕಂಡುಹಿಡಿದಿದ್ದಾರೆ. ಸೊ ಅದಕ್ಕೆ ಅವ್ರು ಕಂಡುಹಿಡಿದ್ರ ಸಲುವಾಗಿ 1934ರಲ್ಲಿ ಅವರಿಗೆ ಈ ಒಂದು ನೊಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನು ನೀಡಲಾಗಿ ಗೌರವಿಸಲಾಗಿದೆ ಅಂತ ನೀವು ಹೇಳಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಪಾಂಡ್ಯರು ಮತ್ತು ಚೇರರ ಆಡಳಿತ ಘಟಕಗಳಲ್ಲಿನ ಹೋಲಿಕೆಗಳೇನು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಸರ್ ಇಷ್ಟೆಲ್ಲವೂ ಕೂಡ ಕೊಟ್ಟಿದ್ದಾರೆ ಆಪ್ಷನಲ್ಲಿ. ಇದರಲ್ಲಿ ಯಾವುದೋ ಒಂದು ಕೊಟ್ಟಿದ್ದಾನೆ. ಸೊ ಅದಕ್ಕೆ ನೀವು ಎಲ್ಲವೂ ಕೂಡ ನೋಡ್ಕೊಂಡು ಹೋಗಿ. ಏನೇನಿದ್ದಾವೆ ಅವರಿಬ್ಬರದು ಕೂಡ ಕಾಮನ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೀವಲ್ವಾ, ಕಾಮನ್ ಫ್ಯಾಕ್ಟರ್ ಯಾವುದಿದ್ದಾವೆ? ಅವರಿಬ್ಬರೂ ಕೂಡ ಈ ಸಂಗಮ ಕಾಲದ ರಾಜವಂಶಗಳಾಗಿದ್ದರು. ಯಾರ್ಯಾರು? ಒಂದು ಪಾಂಡ್ಯರು ಕೂಡ ಸಂಗಮ ರಾಜವಂಶರು, ಅದಾನಂತರ ಈ ಚೇರರು ಕೂಡ ಸಂಗಮ ಕಾಲದಲ್ಲಿರ್ತಕ್ಕಂತಹ ರಾಜವಂಶರು. ಹಾಗಾದರೆ ಸಂಗಮ ಕಾಲದ ರಾಜವಂಶರು
ರಾಜವಂಶಗಳು ಎಷ್ಟಿದಾವೆ ಅಂತ ಕೇಳ್ಬೋದು ನಿಮಗೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ 3 ವಂಶಗಳು ಅಂತ. ಯಾವ್ದ್ಯಾವುದು? ಒಂದು ಪಾಂಡ್ಯ, ಇನ್ನೊಂದು ಚೇರ, ಹಾಗೆ ಚೋಳ ಅಂತ. PCC ಅಥವಾ PC² ಅಂತ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಏನಾದರೂ ಪಲ್ಲವರು ಅಂತ ಕೊಟ್ಟರೆ ರಾಂಗ್ ಆಗುತ್ತೆ, ಪಲ್ಲವರಾಗುವುದಿಲ್ಲ, ಸರಿನಾ? ಇವು 4ರಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ, ಪಲ್ಲವರಾಗುವುದಿಲ್ಲ, ಬಟ್ ಪಾಂಡ್ಯರಾಗ್ತಾರೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ನಿಮಗೆ. ಸೊ ಅವರು ಸಂಗಮ ಕಾಲದ ರಾಜವಂಶಸ್ಥರಾಗಿದ್ದರು. ಸೊ ಅದು ಓಕೆ, ಕಾಮನ್ ಇದೆ. ಆ್ಯಂಡ್ ದೆನ್ ಅವರ ಆಡಳಿತ ಘಟಕಗಳಲ್ಲಿನ ಕೆಲವು ಹೋಲಿಕೆಗಳನ್ನು ಕೂಡ ಹೊಂದಿದ್ರು. ಯಾವುದ್ಯಾವ್ದು ಹೋಲಿಕೆಗಳನ್ನು? ರಾಜ್ಯವನ್ನು ಅವರು ಮಂಡಲಂ ಅಂತ ಕರೆಯುತ್ತಿದ್ರು, ಸರಿನಾ? ಏನಂತ? ರಾಜ್ಯವನ್ನು ಮಂಡಲಂ ಅಂತ ಕರಿತಾ ಇದ್ರು. ಯಾರು? ಈ ಪಾಂಡ್ಯರು ಮತ್ತು ಚೇರರು, ಸರಿನಾ? PC ಪಾಂಡ್ಯ ಮತ್ತು ಚೇರರು. ಆ್ಯಂಡ್ ದೆನ್ ನಾಡು ಅಂತ ಕರಿತಿದ್ರು. ನಾಡು ಯಾವುದು? ನಾಡು ಪ್ರಾಂತ್ಯವನ್ನ ನಾಡಂತ ಕರಿತಾ ಇದ್ರು, ಸರಿನಾ? ರಾಜ್ಯವನ್ನ ಮಂಡಲಂ ಅಂತ ಕರೆದ್ರೆ ಪ್ರಾಂತ್ಯವನ್ನ ನಾಡು ಅಂತ ಕರಿತಾ ಇದ್ರು. ನಡ್ಡು ಅಲ್ಲ, ಅದು ನಾಡು ಆಗಬೇಕಾಗಿತ್ತು. ಆ್ಯಂಡ್ ದೆನ್ ಗ್ರಾಮವನ್ನ ಊರ್ ಅಂತ ಕರಿತಾ ಇದ್ರು, ಸರಿನಾ? ಇದು ಪ್ರಶ್ನೆ ಕೇಳಿದಾನೆ, ಆಲ್ರೆಡಿ ಕೇಳಿದ ನೋಡಿ, ಇದು ಮೊನ್ನೆ ಶಿಫ್ಟಲ್ಲಿ ಏನೋ ಕೇಳಿದಾನೆ ಇದನ್ನ. ಆ್ಯಂಡ್ ದೆನ್ ಇಬ್ಬರು ಕೂಡ ಇದಲ್ಲದೆ 2 ರಾಜವಂಶಗಳಲ್ಲಿ ರಾಜನ ಸ್ಥಾನವು ಅನುವಂಶಕವಾಗಿತ್ತು. ಓಕೆ, ಎಲ್ಲರಲ್ಲೂ ಕೂಡ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಅನುವಂಶಕವಾಗಿಯೇ ಬರ್ತಾ ಇತ್ತು. ಮತ್ತು ರಾಜನನ್ನು ಮೂವೇಂದ್ರ 3 ಮುಖ್ಯಸ್ಥರು ನಲ್ಲಿ ಒಬ್ಬರೆಂದು ಪರಿಗಣಿಸಲಾಗ್ತಿತ್ತು. ರಾಜನನ್ನು ಏನೆಂದು ಕರೆಯಲಾಗ್ತಿತ್ತು ಅಂದರೆ ಮೂವೇಂದ್ರ ಎಂದು ಕರೆಯಲಾಗ್ತಿತ್ತು. ನೆನ್ಪಿಟ್ಕೊಳ್ಳಿ, ಯಾವ ಒಂದು ವಂಶಸ್ಥರಲ್ಲಿ? ಈ ಒಂದು ಪಾಂಡ್ಯ ವಂಶಸ್ಥರಲ್ಲಿ ಮತ್ತು ಚೇರ ವಂಶಸ್ಥರಲ್ಲಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಈ ಚೇರರ ಒಂದು ಸಂಕೇತ ಯಾವುದು ಅಂತ ಕೇಳ್ತಾನೆ ನಿಮಗೆ, ಚಿಹ್ನೆ ಯಾವುದು ಅಂತ. ಅವಾಗ ನೀವು ಹೇಳಬೇಕಾಗುತ್ತೆ ಚೇರರದು ಬಿಲ್ಲು ಬಾಣವಾಗಿದೆ. ಅದಾದ ನಂತರ ಪಾಂಡ್ಯರದು ಏನಾಗಿದೆ? ಪಾಂಡ್ಯರ ಮೀನಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕಂಪ್ಯೂಟರ್ನಲ್ಲಿ ಡಿಸ್ಪ್ಲೇಯಲ್ಲಿ ಅಧಿಸೂಚನೆಯು ಎಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂತ ಕೇಳಿದ್ದಾನೆ. ಎಲ್ಲಿ ಕಾಣಿಸಿಕೊಳ್ಳುತ್ತದೆ? ಕಂಪ್ಯೂಟರ್ನಲ್ಲಿ ಅಧಿಸೂಚನೆಗಳು ಮೀನ್ಸ್ ನೋಟಿಫಿಕೇಶನ್ಗಳು ಸಾಮಾನ್ಯವಾಗಿ ಪರದೆಯ ಕೆಳಗಿನ ಬಲಮೂಲೆಯಲ್ಲಿ, ವಿಂಡೋಸ್ ಅಥವಾ ಮೇಲಿನ ಬಲಮೂಲೆಯಲ್ಲಿ ಮ್ಯಾಕ್ನಲ್ಲಿ ಗೋಚರಿಸುತ್ತವೆ. ಈ ಒಂದು ವಿಂಡೋಸ್ ಏನಾದರೂ ನಿಮ್ಮದು ಕಂಪ್ಯೂಟರ್ ಆಗಿದ್ರೆ, PC ಆಗಿದ್ರೆ, ಅಲ್ಲಿ ನಿಮಗೆ ಬಲಮೂಲೆಯಲ್ಲಿ, ಸರಿನಾ, ಕೆಳಗಿನ ಬಲಮೂಲೆಯಲ್ಲಿ ಕಾಣಿಸ್ತುಕೊಳ್ತವೆ. ವಿಂಡೋಸಲ್ಲಿ ಏನಾದರೂ ನಿಮ್ಮದು iPad ಆಗಿದ್ರೆ, ಮ್ಯಾಕ್ ಆಗಿದ್ರೆ, ಅಲ್ಲಿ ಮ್ಯಾಕಲ್ಲಿ ನಿಮಗೆ ಎಲ್ಲಿ ಕಾಣಿಸ್ತವೆ ಅಂದರೆ ಈ ಬಲ ಮೂಲೆಯಲ್ಲಿ, ಮೇಲಿನ ಬಲ ಮೂಲೆಯಲ್ಲಿ ಕಾಣಿಸ್ಕೊಳ್ತವೆ, ಸರಿನಾ? ಯಾವುದು? ನೋಟಿಫಿಕೇಶನ್ ಅನ್ನೋದು. ಇದನ್ನು ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಬಟ್ ನಿಮಗೆ ಇದು ನಾರ್ಮಲ್ ಗೊತ್ತಿರುತ್ತೆ, ಯಾವುದು? ವಿಂಡೋಸ್ ಗೊತ್ತಿರುತ್ತೆ. ಇಲ್ಲಿರುತ್ತಲ್ವಾ, ಈ ಥರ ಒಂದು ಸ್ಕ್ರೀನ್ ಇದೆ ಅಂದರೆ ಇಲ್ಲಿ ನಿಮಗೆ ಕಾಣಿಸುತ್ತೆ, ನೋಟಿಫಿಕೇಶನ್ ಬರುತ್ತೆ. ಅದೇ ನೀವು ಏನಾದರೂ ಮ್ಯಾಕ್ ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಬರುತ್ತೆ ನಿಮಗೆ ನೋಟಿಫಿಕೇಶನ್, ಸರಿನಾ? ಇಲ್ಲಿ. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತ UK ವ್ಯಾಪಾರ ಒಪ್ಪಂದವು ಯಾವಾಗ ಪೂರ್ಣಗೊಳ್ಳುತ್ತದೆ ಅಂತ ಕೇಳಿದ್ದಾನೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಇತ್ತು, ಓದಿದ್ದೀರಾ ಅದನ್ನು? ಸೊ ಅದು ಯಾವಾಗ? ಆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾವ ಒಂದು ವರ್ಷ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಇದು ಯಾವ ಒಂದು ವರ್ಷ ಪೂರ್ಣಗೊಳ್ಳುತ್ತದೆ ಅಂತ ನೋಡೋದಾದರೆ ಈ 2026 ಜುಲೈ ತಿಂಗಳಲ್ಲಿ ಅದು ಪೂರ್ಣಗೊಳ್ಳುತ್ತದೆ, ಸರಿನಾ? ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇದು ಎಷ್ಟು ವರ್ಷಗಳವರೆಗೆ ಮೀನ್ಸ್ ಯಾವ ವರ್ಷದ ಒಳಗೆ 120 ಶತಕೋಟಿ ಅಮೆರಿಕನ್ ಡಾಲರ್ಗಳನ್ನು ಹೆಚ್ಚಿಸುವ ಕುರಿತು ಯೋಜನೆ ಹಾಕಲಾಗಿದೆ ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಾಗುತ್ತೆ 2030 ವೇಳೆಗೆ ಈ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಒಂದು ಲಾಸ್ಟ್ ಡೆಡ್ ಎಂಡ್ ಇದೆ ಅಲ್ವಾ, ಅದೇ ಒಂದು ಡೆಡ್ ಎಂಡ್ಗೂ ಕೂಡ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮೂಲಕ ಭಾರತ ಮತ್ತು UK 120 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಿದ್ದಾವೆ, ಸರಿನಾ? ಯಾವುದು? ವ್ಯಾಪಾರವನ್ನು ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಿದ್ದಾವೆ. ಯಾವುದು? ನಮ್ಮ ಭಾರತ ಮತ್ತು UK ಅಂತ ನಾವು ಹೇಳ್ತೀವಿ, ಯುನೈಟೆಡ್ ಕಿಂಗ್ಡಮ್ ಅಂತ ನಾವು ಹೇಳ್ತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಅದನ್ನು ಕೂಡ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಕಂಪ್ಯೂಟರ್ನಲ್ಲಿ ಸಮಯ, ದಿನಾಂಕ ಮತ್ತು ಹಿನ್ನೆಲೆಯನ್ನು ಬದಲಾಯಿಸಲು ಯಾವ ಆಯ್ಕೆಯನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಕಂಟ್ರೋಲ್ ಪ್ಯಾನಲ್ನಲ್ಲಿ ನಾವು ಈ ಪರ್ಸನಲೈಸೇಷನ್ ಅಂತ ಏನಿರುತ್ತೆ ಅಲ್ವಾ, ಅಲ್ಲಿ ನಾವು ಬದಲಾಯಿಸ್ಕೊಳ್ಬಹುದು ಇವೆಲ್ಲವೂ ಕೂಡ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಕಟ್ಪುತ್ತಲಿ ನೃತ್ಯವನ್ನು ಕಟ್ಪುತ್ತಲಿ ಬೊಂಬೆ ನೃತ್ಯ ಅಂತ ಕರಿತೀವಿ ಇದನ್ನು ಸ್ಪೆಷಲಿ ನಾವು, ಸರಿನಾ? ಈ ಕಟ್ಪುತ್ತಲಿ ಬೊಂಬೆ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಈ ಕಟ್ಪುತ್ತಲಿ ಬೊಂಬೆ ನೃತ್ಯವನ್ನು ರಾಜಸ್ಥಾನ ರಾಜ್ಯದಲ್ಲಿ ಇದನ್ನು ಪ್ರದರ್ಶಿಸಲಾಗ್ತದೆ, ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ಕೇಳಬಹುದು. ಕಟ್ಪುತ್ತಲಿ ಬೊಂಬೆ ನೃತ್ಯ ಯಾವ ಒಂದು ರಾಜ್ಯದಲ್ಲಿ? ರಾಜಸ್ಥಾನ ರಾಜ್ಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಯಾವ ರಾಜ್ಯ ಸರ್ಕಾರವು ತನ್ನ ಡ್ರೋನ್ ಪ್ರಚಾರ ಮತ್ತು ಬಳಕೆಯ ನೀತಿ 2025 ಮೂಲಕ ಡ್ರೋನ್ ತಂತ್ರಜ್ಞಾನವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ಅಂತ ಕೇಳಿದ್ದಾನೆ. ಸೊ ಯಾವ ಒಂದು ರಾಜ್ಯ? ಡ್ರೋನ್ ಅಂತ ಅಂದರೆ ಏನಾದರೂ ಟೆಕ್ನಾಲಜಿ ಅಂತ ಬಂದರೆ ನಮ್ಮ ಒಂದು ಆನ್ಸರ್ ಎಲ್ಲಿ ಹೋಗುತ್ತೆ ಅಂದರೆ ಕೇರಳಕ್ಕೆ ಹೋಗುತ್ತೆ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮಧ್ಯಪ್ರದೇಶ ಆಗುತ್ತೆ. ಈ 2025 ಫೆಬ್ರವರಿ ತಿಂಗಳಲ್ಲಿ ಮಧ್ಯಪ್ರದೇಶದ ಡ್ರೋನ್ ಪ್ರಚಾರ ಮತ್ತು ಬಳಕೆ ನೀತಿ 2025 ಅನುಮತಿಸಿದೆ. ಡ್ರೋನ್ ಉತ್ಪಾದನೆ ಮತ್ತು ಸೇವೆಗಳಿಗೆ ರಾಜ್ಯವನ್ನು ಪ್ರಮುಖ ಕೇಂದ್ರವನ್ನಾಗಿ ಮಾಡುವುದು ಈ ಒಂದು ನೀತಿಯ ಉದ್ದೇಶವಾಗಿದೆ, ಸರಿನಾ? AI ಒಟ್ಟಿನಲ್ಲಿ ಇಂಟೆಲಿಜೆನ್ಸ್ ಏನೇನಿದೆ ಅಲ್ವಾ, ಸೊ ಆ ಒಂದು ಟೆಕ್ನಾಲಜಿ ರಿಲೇಟೆಡ್ ಒಂದು ಕ್ವಶನ್ ಕೇಳ್ತಾ ಇದ್ದಾನೆ, ಯಾವ ಒಂದು ರಾಜ್ಯ ಯಾವ ಒಂದು ಸ್ಕೀಮ್ ತಂದಿದೆ ಅಂತ, ಸರಿನಾ? ಸೊ ಆ ಎಲ್ಲ ರಾಜ್ಯಗಳನ್ನು ನೀವು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ತೆಲಂಗಾಣ ಕೇಳ್ದ ಒಂದು AI ಸಲುವಾಗಿ, ಆ್ಯಂಡ್ ದೆನ್ ಇನ್ನೊಂದು AI ಸಲುವಾಗಿ ಯಾವುದು ಕೇಳ್ದ? ಗೋವಾ ಕೇಳ್ದ. ಇವಾಗ ಮಧ್ಯಪ್ರದೇಶ ಕೇಳ್ತಾ ಇದ್ದಾನೆ. ಸೊ ಬೇರೆ ಬೇರೆ ರಾಜ್ಯಗಳನ್ನು ಕೂಡ ಕೇಳ್ತಾ ಇದ್ದಾನೆ. ಇದರಲ್ಲಿ ಒಂದು ಕ್ವಶನ್ ಬರುತ್ತೆ, ಜಸ್ಟ್ ಯಾವ್ಯಾವ ರಾಜ್ಯಗಳು ಬೇರೆ ಬೇರೆ ಸ್ಕೀಮ್ಗಳು ತಂದಿದ್ದಾವೆ AI ರಿಲೇಟೆಡ್, ಒಟ್ಟಿನಲ್ಲಿ ಈ ಒಂದು ಟೆಕ್ನಾಲಜಿ ರಿಲೇಟೆಡ್ ಅಂತ ಒಂದ್ಸರಿ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಬರುತ್ತೆ. ರ್ಯಾಂಡಮ್ ಆಗಿ ಒಂದ್ಸರಿ ನೋಡ್ಕೊಂಡು ಹೋಗ್ಬಿಡಿ, ಅಷ್ಟೇ ಸಾಕು. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, 1827 ಪ್ರಕಟವಾದ ಗಣಿತಶಾಸ್ತ್ರದ ಆಂಪಿಯರ್ ಯಾವ ಪುಸ್ತಕ ಅಂತ ಕೇಳಿದ್ದಾರೆ, ಸರಿನಾ? ಈ ಆಂಡ್ರೆ ಮೇರಿ ಆಂಪಿಯರ್ ಒಬ್ಬ ಪ್ರಸಿದ್ಧ ಫ್ರೆಂಚ್ ಭೌತಶಾಸ್ತ್ರಜ್ಞ ಮತ್ತು
ಗಣಿತ ತಜ್ಞರಾಗಿದ್ದರು. ಅವರನ್ನು ವಿದ್ಯುತ್ಕಾಂತೀಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಯಾರನ್ನ? ಈ ಆಂಡ್ರೆ ಮೇರಿ ಆಂಪೇರ್ ಅವರನ್ನು. ಆ್ಯಂಡ್ ದೆನ್ ಅವರು 1827ರಲ್ಲಿ ಅವರು ಎಸ್ಕೈ ಸೂರ್ ಲಾ ಫಿಲಾಸಫಿ ಡೆ ಸೆನ್ಸಸ್ ಎಂಬ ಪುಸ್ತಕವನ್ನು ಪ್ರಕಟಿಸ್ತಾರೆ. ಸರಿನಾ? ಆ ಪುಸ್ತಕದ ಹೆಸರೇನು ಅಂತಂದರೆ ಇದೆ ಎಸ್ಕೆ ಸೂರ್ ಲಾ ಫಿಲಾಸಫಿ ಡೆಸ್ ಸೆನ್ಸಸ್ ಅನ್ನುವ ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ. ಸೊ ಇದೇ ಒಂದು ಪ್ರಕಟಣೆ ಆಗಿರ್ತಕ್ಕಂಥ ಒಂದು ಪುಸ್ತಕವಾಗಿದೆ. ಸರಿ, ನೆನಪಿಟ್ಕೊಳ್ಳಿ ಕೇಳ್ಬೋದು. ಇದು ವಿಜ್ಞಾನದ ತತ್ವಗಳ ತಾತ್ವಿಕ ವಿಶ್ಲೇಷಣೆಯನ್ನು ಒಳಗೊಂಡಿತ್ತು. ಯಾವ ಒಂದು ಪುಸ್ತಕ? ಈ ಒಂದು ಎಸ್ಲೆ ಸೂರ್ ಲಾ ಫಿಲಾಸಫಿ ಡೆಸ್ ಸೆನ್ಸಸ್ ಅನ್ನೋದು ಒಂದು ಪುಸ್ತಕವಾಗಿತ್ತು. ಇದನ್ನು ಬರೆದವರು ಯಾರು ಅಂದರೆ ಆಂಡ್ರೆ ಮೇರಿ ಆಂಪೇರ್ ಅನ್ನೋರು. ಯಾವ ಒಂದು ವರ್ಷದಲ್ಲಿ? 1827ರ ವರ್ಷದಲ್ಲಿ. ಸೊ ಅವರಿಗೆ ನಾವು ಏನಂತ ಕರಿತೀವಿ? ವಿದ್ಯುತ್ಕಾಂತತೆಯ ಪಿತಾಮಹ ಎಂದು ನಾವು ಕರೆಯಲಾಗ್ತದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಖಾಸಗಿ ಉಪಗ್ರಹ ಉಡಾವಣೆಗೆ ಸಂಬಂಧಿಸಿದ ಕಂಪನಿ ಯಾವುದು ಅಂತ ಕೇಳಿದಾನೆ. ಸೊ ಖಾಸಗಿ ಉಪಗ್ರಹ ಉಡಾವಣೆ ಯಾವ್ದು ಮಾಡ್ತಾರೆ? ಇಸ್ರೋ ಮಾಡ್ತದ? ಇಸ್ರೋ ಅದು ಖಾಸಗಿ ಅಲ್ಲಲ್ಲ, ಅದು ಗೌರ್ಮೆಂಟ್ ಇದೆ. ಬಟ್ ಇಲ್ಲಿ ಖಾಸಗಿ ಉಪಗ್ರಹ ಉಡಾವಣಾ ಮೀನ್ಸ್ ಕಂಪನಿಗಳು ಯಾವ್ದು ಅಂತ ಕೇಳಿದಾನೆ ಅಂತ ನಿಮಗೆ. ಸೊ ಇಲ್ಲಿ ಯಾವುದಾಗುತ್ತೆ ಅಂದರೆ ಸ್ಕೈ ರೂಟ್ ಏರೋಸ್ಪೇಸ್ ಕಂಪ್ನಿ ಏನಿದೆ ಅಲ್ವಾ, ಇದು ಒಂದು ಖಾಸಗಿ ಉಪಗ್ರಹ ಉಡಾವಣೆ ಸಂಸ್ಥೆಯಾಗಿದೆ. ಇದು ಎಲ್ಲಿ ಕಂಡುಬರುತ್ತೆ? ಹೈದರಾಬಾದಲ್ಲಿ ಕಂಡುಬರುತ್ತೆ. ಬಟ್ ಇದು ಆಪ್ಷನಲ್ಲಿ ಕೊಟ್ಟಿಲ್ಲ ಅಂತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪಿಕ್ಸೆಲ್ ಅಂತ ಕೊಟ್ಟಿದ್ದ ಅಂತೆ ಆಪ್ಷನಲ್ಲಿ. ಸರಿನಾ? ಪಿಕ್ಸೆಲ್ ಕಂಪನಿ ಅನ್ನೋದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ಬೇರೆ ಬೇರೆ ಉಡಾವಣಾ ಕಂಪನಿಗಳು ಯಾವುದಿದಾವೆ ಅಂದರೆ ಖಾಸಗಿ ಇದು ಒಂದು ಸ್ಪೇಸ್ ಎಕ್ಸ್ ಅಂತ ಇದೆ. ಯಾವ ಒಂದು ದೇಶದಿದೆ? ಇದು ಅಮೆರಿಕದಿದೆ. ಆ್ಯಂಡ್ ದೆನ್ ಬ್ಲೂ ಒರಿಜಿನ್ ಇದು ಕೂಡ ನಿಮಗೆ ಅಮೆರಿಕದ ಕಂಡುಬರುತ್ತೆ. ಆ್ಯಂಡ್ ದೆನ್ ವರ್ಜಿನ್ ಗ್ಯಾಲಕ್ಟಿಕ್ ಅಂತ ಇದೆ. ಆ್ಯಂಡ್ ದೆನ್ ರಾಕೆಟ್ ಲ್ಯಾಬ್ ಅಂತ ಇದೆ. ಆ್ಯಂಡ್ ದೆನ್ ಭಾರತದಲ್ಲಿ ನೋಡೋದಾದರೆ ಈ ಒಂದು ಅಗ್ನಿಕುಲ್ ಕಾಸ್ಮೋಸ್ ಅನ್ನೋದು, ಆ್ಯಂಡ್ ದೆನ್ ಈ ಸ್ಕೈ ರೂಟ್ ಅನ್ನೋದು, ಆ್ಯಂಡ್ ದೆನ್ ಪಿಕ್ಸೆಲ್ ಅನ್ನೋದು, ಆ್ಯಂಡ್ ದೆನ್ ಅನಂತ ಟೆಕ್ನಾಲಜೀಸ್ ಅನ್ನುವ ಸಂಸ್ಥೆಗಳು, ಸ್ಟಾರ್ಟ್ಅಪ್ ಸಂಸ್ಥೆಗಳು ಉಪಗ್ರಹವನ್ನು ಉಡಾವಣೆ ಮಾಡ್ತಾ ಇದ್ದಾವೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪಿಕ್ಸೆಲ್ ಅನ್ನೋದು ಆಗಿತ್ತು ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಭಾರತದ HDI ಸ್ಕೋರ್ ಎಷ್ಟಿತ್ತು ಅಂತ ಕೇಳಿದ್ದಾನೆ. HDIನ ಬಿಡುಗಡೆ ಮಾಡೋರು ಯಾರು? HDR ಒಂದು ಇಂಡೆಕ್ಸನ್ನು ಯಾರು ಬಿಡುಗಡೆ ಮಾಡ್ತಾರೆ? UNDP ಅವರು ಬಿಡುಗಡೆ ಮಾಡ್ತಾರೆ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. HDI ಅಂದ್ರೆ ಏನು? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟಿತ್ತು ಅಂದರೆ 130ನೇ ಸ್ಥಾನ ಇತ್ತು. ಎಷ್ಟು ದೇಶಗಳ ಪೈಕಿ? 193 ದೇಶಗಳ ಪೈಕಿ. ಯಾವ ಒಂದು ವರ್ಷ? 2025ರಲ್ಲಿ. ಎಷ್ಟು ಇದರ ಅಂಕಗಳು ಪಡ್ಕೊಂಡಿದ್ವಿ ನಮ್ಮ ಭಾರತದವರು ಅಂತ ನೋಡಿದ್ರೆ 0.685 ಅಂಕಗಳನ್ನು ನಾವು ಪಡ್ಕೊಂಡಿದ್ವಿ. ನಮ್ಮ ಭಾರತ ದೇಶ ಪಡ್ಕೊಂಡಿರ್ತಕ್ಕಂಥ ಅಂಕ ಎಷ್ಟು HDI ಅಂದರೆ 0.685 ಅನ್ನೋದು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ ಇದು. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಗ್ರಾಮೀಣ ಯುವಕರಿಗೆ ಉದ್ಯೋಗ ಕೌಶಲ್ಯ ತರಬೇತಿ ನೀಡುವ ಯೋಜನೆ ಯಾವುದು ಅಂತ ಕೇಳಿದಾನೆ. ಯಾವ ಒಂದು ಯೋಜನೆ ಆಗಿದೆ? ಗ್ರಾಮೀಣ ಯುವಕರಿಗೆ ಒಂದು ಕೌಶಲ್ಯವನ್ನು ಹೆಚ್ಚಿಸ್ತಕ್ಕಂಥ ಒಂದು ಸ್ಕೀಮ್ ಯಾವುದು ಅಂದರೆ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ, DDU-GKY ಅಂತ ಹೇಳ್ತೀವಿ. ಸರಿನಾ? ಯಾವುದು? ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅನ್ನೋದನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದು ಯಾವ ಒಂದು ವರ್ಷ ಲಾಂಚ್ ಆಗಿದೆ ಈ ಒಂದು ಯೋಜನೆ? 2014ರಲ್ಲಿ. 2014 ಸೆಪ್ಟೆಂಬರ್ 25ರಂದು ಈ ಒಂದು ಯೋಜನೆ ಲಾಂಚ್ ಆಗಿದೆ. ನೆನ್ಪಿಟ್ಕೊಳ್ಳಿ, 14ರಲ್ಲಿ ಸ್ಪೆಷಲಿ 15, 16ರಲ್ಲಿ ಯಾವ ಯೋಜನೆಗಳು ಲಾಂಚ್ ಆಗಿದಾವಲ್ವಾ 10 ವರ್ಷ ಕಂಪ್ಲೀಟ್ ಆಗಿರ್ತವೆ. ಸೊ ಅದಕ್ಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ, ಅಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಕೇಳಬಹುದು. ಆ್ಯಂಡ್ ದೆನ್ 15ರಿಂದ 35 ವರ್ಷದ ವಯಸ್ಸಿನ ಗ್ರಾಮೀಣ ಯುವಕರಿಗೆ ಉದ್ಯೋಗದ ಆಧಾರಿತ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ನಿರ್ವಹಿಸುವವರು ಯಾರು ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದವರು ಇದನ್ನೆಲ್ಲವೂ ಕೂಡ ನಿರ್ವಹಿಸ್ತಾರೆ. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಯಾರು ಆಯೋಜಿಸುತ್ತಾರೆ ಅಂತ ಕೇಳಿದ್ದಾರೆ. ಯಾರು ಆಯೋಜನೆ ಮಾಡ್ತಾ ಇದ್ದಾರೆ? ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಯಾವ ದೇಶ ಹೇಳ್ಬೋದಾ? ನಮ್ಮ ಭಾರತ ದೇಶ. ಸೊ ಯಾರು? ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ಇಲ್ಲಿ ಆಯೋಜನೆ ಮಾಡಲಾಗ್ತದೆ. ಸೊ ಹಾಗಾದರೆ ಇದರ ಮಾಸ್ಕಾಟ್ ಏನು ಅಂತ ಹೇಳ್ಬೋದಾ? ನಾನು ಮಾಸ್ಕಾಟ್ ಒಂದು 10 ಸರಿ ಹೇಳಿದ್ದೀನಿ ಇದನ್ನು, ಬೇರೆ ಬೇರೆ ಕ್ಲಾಸಲ್ಲಿ ಬೇರೆ ಬೇರೆ, ಯಾಕೆಂದರೆ ಅದ್ರ ಮಾಸ್ಕಾಟ್ ಹೇಳಿದೆ ನಿಮಗೆ. ಹಾಗೆ ಅದರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಹೇಳ್ಬೋದಾ? ಹೇಳಿ ಇದನ್ನು. ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ? ಕಾಂಗ್ರೆಸ್ನವರು ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅವರು. ಸರಿನಾ? ಅವರು ಬಿಟ್ಟು ಹೇಳಿ ನೀವು. ಸೊ ಅದು ಆನ್ಸರ್ ಆಗಿರುತ್ತೆ ಇಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 25ನೇ ಐಫಾ ಪ್ರಶಸ್ತಿಗಳಲ್ಲಿ ಲಾಪತಾ ಲೇಡೀಸ್ ಯಾವ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಿತು ಅಂತ ಕೇಳಿದ್ದಾನೆ. ಸೊ ಅತ್ಯುತ್ತಮ ಚಿತ್ರದ ವಿಭಾಗದಲ್ಲಿ ಗೆದ್ದಿರ್ತಕ್ಕಂಥ ಒಂದು ಚಿತ್ರ ಯಾವುದು ಅಂದರೆ ಲಾಪತಾ ಲೇಡೀಸ್ ಅನ್ನೋದು. ಸೊ ನಿಮಗೆ ಪ್ರಶ್ನೆ ಹೀಗೆ ಕೇಳ್ಬೋದು. ಸರಿನಾ? ಪ್ರಶ್ನೆ ಹೀಗೆ ಬಂದಿರೋದಕ್ಕಿಂತ ಬೇರೆ ರೀತಿ ಕೇಳ್ತಾನೆ. ಐಫಾ ಪ್ರಶಸ್ತಿಗಳಲ್ಲಿ ಯಾವ ಒಂದು ಚಿತ್ರ ಮೊದಲ ಸ್ಥಾನ ಪಡೆದಿದೆ ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಲಾಪತಾ ಲೇಡೀಸ್ ಅನ್ನೋ ಒಂದು ಚಿತ್ರ. ಸರಿನಾ? ಯಾವುದು? ಲಾಪತಾ ಲೇಡೀಸ್ ಅಂತ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಕಂಪ್ಯೂಟರ್ನಲ್ಲಿ ಕರ್ಸರ್ ಅನ್ನು ತೋರಿಸಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಕರ್ಸರ್ ಅನ್ನು ತೋರಿಸಲು ನಾವು ಮೌಸ್ ಅನ್ನು ಬಳಸಲಾಗ್ತದೆ. ಇಲ್ಲಿ ಪಾಯಿಂಟ್ ಇಲ್ಲಿ ತೋರಿಸ್ತೀವಲ್ವಾ, ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇದೆ, ಅದನ್ನು ಕರ್ಸರ್ ಇಲ್ಲಿ ಮೂವ್ ಆಗುತ್ತಲ್ವ, ಆ ಕರ್ಸರನ್ನು ನಾವು ತೋರಿಸಲು ಯಾವುದನ್ನು ಬಳಸ್ತೀವಿ ಅಂತಂದರೆ ಮೌಸನ್ನು ಬಳಸ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಮನ್ನಾರ್ ಕೊಲ್ಲಿ ಯಾವ ದೇಶಗಳ ನಡುವೆ ಇದೆ ಅಂತ ಕೇಳ್ತಾನೆ. ಸರಿನಾ? ಸೊ ಮನ್ನಾರ್ ಕೊಲ್ಲಿ ಯಾವ್ಯಾವ ದೇಶಗಳ ನಡುವೆ ಇದೆ? ಒಂದು ನಮ್ಮ ಭಾರತ, ಇಲ್ಲಿದೆ ಮನ್ನಾರ್ ಕೊಲ್ಲಿ. ಸೊ ಇಲ್ಲಿದೆ ಅಂತಂದರೆ ನಮ್ಮ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಈ ಒಂದು ಮನ್ನಾರ್ ಕೊಲ್ಲಿ ಕಂಡು ಬರುತ್ತದೆ. ಪಾಕ್ ಕೊಲ್ಲಿಯೂ ಕೂಡ ನಿಮಗೆ ಇದೇ ಒಂದು ನಮ್ಮ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಕಂಡು ಬರತಕ್ಕಂತಹ ಒಂದು ಕೊಲ್ಲಿಯಾಗಿದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಬಂಗಾಳದ ಗವರ್ನರ್ ಜನರಲ್ ಅವರನ್ನು ಯಾವ ಕಾಯ್ದೆಯ ಅಡಿಯಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಬಂಗಾಳದ ಗವರ್ನರ್ ಜನರಲ್ ಹೋಗಿ ಭಾರತದ ಗವರ್ನರ್ ಜನರಲ್ ಆಗಿದ್ದಾನೆ ಅಂದರೆ ಅದು 1833ರ ಭಾರತದ ಒಂದು ಚಾರ್ಟರ್ ಕಾಯ್ದೆ ಆಗಿರ್ತದೆ. ಸರಿನಾ? ಸೊ 3ನೇ ಚಾರ್ಟರ್ ಕಾಯ್ದೆ ಆಗಿರ್ತದೆ. ಸೊ 3ನೇ ಚಾರ್ಟರ್ ಕಾಯ್ದೆ ಅಂದರೆ ಯಾವುದು? 1833
1933ರ ಚಾರ್ಟರ್ ಕಾಯ್ದೆ. ಸೊ ಆ ಒಂದು ಕಾಯ್ದೆ ಅಡಿಯಲ್ಲಿ ಬಂಗಾಳದ ಗವರ್ನರ್ ಜನರಲ್ ಬದಲಾಗಿ ಭಾರತದ ಗವರ್ನರ್ ಜನರಲ್ ಆಗಿ ಬದಲಾವಣೆಯನ್ನು ಮಾಡಲಾಯಿತು, ನೇಮಕಾತಿಯನ್ನು ಮಾಡಲಾಯಿತು. ಸೊ ಹಾಗಾದರೆ ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟೆಕ್. ಹಾಗಾದರೆ ಕೊನೆಯ ಬಂಗಾಳದ ಗವರ್ನರ್ ಜನರಲ್ ಯಾರು? ಇದೇ ವಿಲಿಯಂ ಬೆಂಟೆಕ್. ಹಾಗಾದರೆ ಈ ಬಂಗಾಳದ ಗವರ್ನರ್ ಹೋಗಿ ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಕ್ಕಂತಹ ಒಂದು ಕಾಯ್ದೆ ಯಾವುದು ಅಂತ ಕೇಳ್ತಾನೆ. ಯಾವಾಗ ನೀವು ಹೇಳಬೇಕಾಗುತ್ತೆ 1773ರ ಈ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳಬೇಕಾಗುತ್ತೆ. ಸರಿನಾ? 1773ರ ರೆಗ್ಯುಲೇಟಿಂಗ್ ಆಕ್ಟ್ ನಿಯಂತ್ರಣ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಹೋಗಿ ಬಂಗಾಳದ ಗವರ್ನರ್ ಜನರಲ್ ಆಗ್ತಾನೆ. ಹಾಗಾದರೆ ಭಾರತದ ಗವರ್ನರ್ ಜನರಲ್ ಹೋಗಿ ಈ ಭಾರತದ ವೈಸ್ರಾಯಿ ಆಗಿರ್ತಕ್ಕಂತಹ ಒಂದು ಕಾಯ್ದೆ ಯಾವುದು ಅಂತ ಕೇಳ್ತಾನೆ. 1858ರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗಾದರೆ ಮೊಟ್ಟ ಮೊದಲ ಭಾರತದ ವೈಸ್ರಾಯಿ ಯಾರಾಗಿದ್ರು? ಭಾರತದ ಮೊಟ್ಟ ಮೊದಲ ವೈಸ್ರಾಯಿ ಲಾರ್ಡ್ ಕ್ಯಾನಿಂಗ್. ಸರಿನಾ? ಹಾಗಾದರೆ ಬಂಗಾಳದ ಮೊದಲ ಗವರ್ನರ್ ಯಾರಾಗಿದ್ರು ಹೇಳ್ಬೋದಾ? ರಾಬರ್ಟ್ ಅನ್ನೋನು ಆಗಿದ್ದ. ಸರಿನಾ? ಅದಾದ ನಂತರ ಬಂಗಾಳದ ಕೊನೆಯ ಗವರ್ನರ್ ಯಾರಾಗಿದ್ರು ಹೇಳ್ಬೋದಾ? ಯಾರು? ಲಾರ್ಡ್ ವ್ಯಾರನ್ ಹೆಸ್ಟಿಂಗ್ ಅಂತ ನಾವು ಹೇಳ್ತೀವಿ. ಸರಿನಾ? ಸೊ ಲಾರ್ಡ್ ವ್ಯಾರನ್ ಹೆಸ್ಟಿಂಗ್. ಮೊದಲ ಗವರ್ನರ್ ಯಾರು ಅಂದರೆ ರಾಬರ್ಟ್ ಕ್ಲೈವ್. ಸರಿನಾ? ಕೊನೆಯ ಗವರ್ನರ್ ಯಾರು ಅಂತಂದರೆ ಬಂಗಾಳದು. ಅವಾಗ ನೀವು ಹೇಳಬೇಕಾಗುತ್ತೆ ವ್ಯಾರನ್ ಹೆಸ್ಟಿಂಗು. ಹಾಗಾದರೆ ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು? ಇದೇ ವ್ಯಾರನ್ ಹೆಸ್ಟಿಂಗು. ಹಾಗಾದರೆ ಕೊನೆಯ ಬಂಗಾಳದ ಗವರ್ನರ್ ಜನರಲ್ ಯಾರು? ಈ ವಿಲಿಯಂ ಬೆಂಟೆಕ್. ಹಾಗಾದರೆ ಮೊಟ್ಟ ಮೊದಲ ಭಾರತದ ಗವರ್ನರ್ ಯಾರು? ಇದೇ ವಿಲಿಯಂ ಬೆಂಟೆಕ್. ಆ್ಯಂಡ್ ದೆನ್ ಈ ಕೊನೆಯ ಭಾರತದ ಗವರ್ನರ್ ಜನರಲ್ ಯಾರು ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಕ್ಯಾನಿಂಗ್ ಅಂತ. ಹಾಗಾದರೆ ಮೊಟ್ಟ ಮೊದಲ ವೈಸ್ರಾಯ್ ಯಾರು ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕಾಗುತ್ತೆ ಅಗೇನ್ ಇದೇ ಕ್ಯಾನಿಂಗ್ ಅಂತ ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದು 1773, ಇನ್ನೊಂದು 1833, ಇನ್ನೊಂದು 1858. ಮೂರು ಕೂಡ ನೆನ್ಪಿಟ್ಕೊಳ್ಳಿ, 3 ಸರಿ ಚೇಂಜ್ ಆಗಿದ್ದಾವೆ ಅವರ ಒಂದು ಹುದ್ದೆಯ ಹೆಸರುಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದ ಪೂರ್ವ ಕರಾವಳಿಯ ಪ್ರಮುಖ ಲಕ್ಷಣಗಳು ಯಾವ್ಯಾವು ಅಂತ ಕೇಳಿದ್ದಾನೆ. ಸರಿನಾ? ಪೂರ್ವ ಕರಾವಳಿಯ ಲಕ್ಷಣಗಳು ಯಾವ್ಯಾವಿದೆ? ಪೂರ್ವದಲ್ಲಿ ನಮಗೆ ಈ ಒಂದು ಬಂಗಾಳ ಕೊಲ್ಲಿ ಕಂಡು ಬರುತ್ತೆ. ಸರಿನಾ? ಬಂಗಾಳ ಕೊಲ್ಲಿ ಕಂಡು ಬರುತ್ತೆ. ಬಂಗಾಳ ಕೊಲ್ಲಿಯ ಉದ್ದಕ್ಕೂ ಕೂಡ ನಿಮಗೆ ಈ ಒಂದು ಪೂರ್ವ ಕರಾವಳಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಅಗಲವಾಗಿದೆ, ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಸಮತಟ್ಟಾಗಿದೆ. ಸರಿನಾ? ಸಮತಟ್ಟಾಗಿದೆ. ಪಶ್ಚಿಮದ ಸಮತಟ್ಟಾಗಿಲ್ಲ. ಅದು ಹೇಗೆ ಅಂದರೆ ಸಡನ್ನಾಗಿ ಅದು ತೆಗ್ಗು ಬಂದುಬಿಡುತ್ತೆ ಅಲ್ಲಿ. ಸರಿನಾ? ಸೊ ಸಡನ್ನಾಗಿ ಅಲ್ಲಿ ಜಾಸ್ತಿ ಡೆಪ್ತ್ ಕಂಡು ಬರುತ್ತೆ. ಬಟ್ ಇಲ್ಲಿ ಇಲ್ಲ, ಇಲ್ಲಿ ಏನಾಗಿದೆ ಅಂದರೆ ಸಮತಟ್ಟಾಗಿದೆ. ಹಾಗೆ ವಿಶಾಲವಾದ ಬಯಲು ಪ್ರದೇಶಗಳನ್ನು ಕೂಡ ಇದು ಹೊಂದಿದೆ. ಆ್ಯಂಡ್ ದೆನ್ ಇದು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿಯಂತಹ ನದಿಗಳು ತಂದ ಮೆಕ್ಕಲು ಮಣ್ಣಿನಿಂದ ಮಾಡಲ್ಪಟ್ಟಿದೆ. ಈ ಮೆಕ್ಕಲು ಮಣ್ಣಿನಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಪ್ರದೇಶವನ್ನು ನಾವು ಏನಂತ ಕರಿತೀವಿ? ಡೆಲ್ಟಾಗಳು ಅಂತ ಕರಿತೀವಿ. ಡೆಲ್ಟಾಗಳು ಕ್ರಿಯೇಟ್ ಮಾಡ್ತವೆ ಪೂರ್ವದಲ್ಲಿ ಹರಿತಕ್ಕಂತಹ ಎಲ್ಲ ನದಿಗಳು. ಸರಿನಾ? ಇದು ಇಂಪಾರ್ಟೆಂಟ್ ಆಗುತ್ತೆ. ಪಶ್ಚಿಮದಲ್ಲಿ ಹರಿತಕ್ಕಂಥ ಎಲ್ಲ ನದಿಗಳು ಅಳಿವೆಗಳನ್ನು ಕ್ರಿಯೇಟ್ ಮಾಡ್ತವೆ, ಎಸ್ಟ್ಯೂಟರಿ ಅಂತ ನಾವು ಹೇಳ್ತೀವಿ. ಸರಿನಾ? ಅಳಿವೆಗಳನ್ನು ಕ್ರಿಯೇಟ್ ಮಾಡ್ತವೆ. ಯಾವುದು? ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು. ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಡೆಲ್ಟಾಗಳನ್ನು ಕ್ರಿಯೇಟ್ ಮಾಡ್ತವೆ, ನದಿ ಮುಖಜ ಭೂಮಿಗಳನ್ನು ಕ್ರಿಯೇಟ್ ಮಾಡ್ತವೆ. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಈ ಪೂರ್ವ ಕರಾವಳಿಯಲ್ಲಿ ಅತಿ ಹೆಚ್ಚು ಯಾವ ಒಂದು ಮಣ್ಣು ಕಂಡು ಬರುತ್ತೆ ಅಂದರೆ ನಿಮಗೆ ಈ ಒಂದು ಮೆಕ್ಕಲು ಮಣ್ಣು ಕಂಡು ಬರುತ್ತೆ. ಸರಿನಾ? ಯಾವುದು? ಮೆಕ್ಕಲು ಮಣ್ಣು ಕಂಡು ಬರುತ್ತೆ, ಅಲ್ಯೂವಿಯಲ್ ಸಾಯಿಲ್ ಅಂತ ನಾವು ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಯಾವ್ಯಾವ ರಾಜ್ಯಗಳ ಮೂಲಕ ಪೂರ್ವ ಕರಾವಳಿ ನಿಮಗೆ ಹಾದು ಹೋಗುತ್ತೆ, ಕಂಡುಬರುತ್ತೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಯಾವ್ಯಾವ ರಾಜ್ಯಗಳು? ತಮಿಳುನಾಡು ರಾಜ್ಯ, ಆಂಧ್ರ ಪ್ರದೇಶ ರಾಜ್ಯ, ಆ್ಯಂಡ್ ದೆನ್ ಒಡಿಶಾ ರಾಜ್ಯ, ಆ್ಯಂಡ್ ದೆನ್ ನಿಮಗೆ ಮತ್ತೆ ಬರೋದು ಯಾವುದು ಅಂದರೆ ಈ ಒಂದು ವೆಸ್ಟ್ ಬೆಂಗಾಲ್ ರಾಜ್ಯ ಅಂತ ನೀವು ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಅಂದರೆ ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ಆರ್ಥಿಕತೆಯು ಮುಖ್ಯವಾಗಿ ಯಾವುದನ್ನು ಅವಲಂಬಿಸಿತ್ತು ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ಈ RRB ಅವರಿಗೆ ಏನು ಬಿಡದೇ ಇರೋ ಒಂದು ಲವ್ ಇದೆಯೋ ಗೊತ್ತಿಲ್ಲ. ಇದನ್ನು ಕೇಳ್ತಾನೆ. ಈಸಿ ಇದೆ ಅಂತ ಗೊತ್ತಿದ್ರು ಕೇಳ್ತಾನೆ. ಕೆಲವೊಂದು ಬೇರೆ ಈಸಿ ಇಲ್ಲ, ಗೊತ್ತಿಲ್ಲ ಗುರು ಕೇಳಬೇಡ ಅಂತಂದ್ರು ಅದನ್ನು ಕೇಳೋದು ಬಿಡೋದಿಲ್ಲ. ಇದನ್ನು ಕೂಡ ಈಸಿ ಇದೆ ಅಂತಂದ್ರೆ ಇದನ್ನು ಕೂಡ ಕೇಳೋದು ಬಿಡ್ತಾ ಇಲ್ಲ. ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ. 1947ರ ಒಂದು ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತ ಆರ್ಥಿಕತೆಯು ಪ್ರಮುಖವಾಗಿ ಈ ಒಂದು ಕೃಷಿಯನ್ನು ಆಧರಿಸಿತ್ತು. ಸ್ವಾತಂತ್ರ್ಯಕ್ಕಿಂತ ಹಿಂದೆಯೂ ಕೂಡ ಕೃಷಿಯನ್ನೇ ಆಧರಿಸಿತ್ತು. ಯಾವುದು? ನಮ್ಮ ಭಾರತದ ಆರ್ಥಿಕತೆ. ಪ್ರಸ್ತುತ ಯಾವುದನ್ನು ಆಧರಿಸಿದೆ? ಸೇವಾ ವಲಯವನ್ನು ಆಧರಿಸಿದೆ, ತೃತೀಯ ವಲಯವನ್ನು ಆಧರಿಸಿದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 1991ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಯಾವ ವಿತ್ತೀಯ ಸಾಧನಗಳನ್ನು ಪರಿಚಯಿಸಿತು ಅಂತ ಕೇಳಿದ್ದಾನೆ. ಸರಿನಾ? ಯಾವೊಂದು ವಿತ್ತೀಯ ಸಾಧನಗಳನ್ನು ಪರಿಚಯಿಸ್ತದೆ? ಸುಂಕದ ಪರಿಕರಗಳನ್ನು ಪರಿಚಯಿಸ್ತದ, ಅಥವಾ ಅಬಕಾರಿ ಪರಿಕರಗಳು, ಅಥವಾ ವಿತ್ತೀಯ ಪರಿಕರಗಳು, ಅಥವಾ ಇವುಗಳಲ್ಲಿ ಯಾವುದು ಅಲ್ವಾ? ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ, ವಿತ್ತೀಯ ಪರಿಕರಗಳು ಅಂತ ನಾವು ಹೇಳ್ತೀವಿ. ಸರಿನಾ? ಯಾವುದು? ವಿತ್ತೀಯ ಪರಿಕರಗಳನ್ನು ಪರಿಚಯಿಸ್ತದೆ. ಯಾವಾಗ? 1991ರಲ್ಲಿ. ಯಾವುದು? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿರೋದು ಯಾವಾಗ? 1935ರಲ್ಲಿ. ಯಾವಾಗ? ಎಲ್ಲಿ ಸ್ಥಾಪನೆ ಆಯಿತು? ಈ ಒಂದು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಇವಾಗಿನ ಅದರ ಕೇಂದ್ರ ಕಚೇರಿಯಲ್ಲಿದೆ, ಮುಂಬೈಯಲ್ಲಿ ಕಂಡುಬರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತದ ಹೊರಗೆ ವಾಸಿಸುವ ವ್ಯಕ್ತಿಗೆ ಪೌರತ್ವ ನೀಡಲು ಯಾವ ವಿಧಿ ಅವಕಾಶ ನೀಡುತ್ತದೆ ಅಂತ ಕೇಳಿದ್ದಾನೆ. ಭಾರತದ ಹೊರಗೆ
ಸರಿನಾ. ಸೊ ಇವು ಎರಡು ರೀತಿಯ ನಿಮಗೆ ಸಿಟಿಜನ್ಶಿಪ್ ಕಂಡು ಬರ್ತದೆ, ಸರಿನಾ. ಸೊ ಭಾರತದ ಹೊರಗೆ ವಾಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳನ್ನು ನಾವೇನಂತ ಕರಿತೀವಿ, NRIಗಳು ಅಂತ ಕರಿತೀವಿ. ಏನಂತ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತ ಕರಿತೀವಿ. ಆ ಒಂದು NRIಗಳ ಪೌರತ್ವದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದಾನೆ. ಸೊ ಅವಾಗ ನಾವು ಹೇಳಬೇಕಾಗುತ್ತೆ ಆರ್ಟಿಕಲ್ 8 ಅಂತ ಹೇಳಬೇಕಾಗುತ್ತೆ. ಆರ್ಟಿಕಲ್ 8ರಲ್ಲಿ NRIಗಳ ಬಗ್ಗೆ ಮಾಹಿತಿ ಇದೆ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಬಗ್ಗೆ ಮಾಹಿತಿ ಇದೆ, ಸರಿನಾ. ಭಾರತದ ಬಿಟ್ಟು ಹೊರಗಡೆ ವಾಸ ಮಾಡ್ತಕ್ಕಂತಹ ಭಾರತೀಯರ ಬಗ್ಗೆ ಮಾಹಿತಿ ಇದೆ, ಸರಿನಾ. ಅವರನ್ನು ನಾವು NRI ಅಂತ ಕರಿತೀವಿ. ಆ್ಯಂಡ್ ದೆನ್ ಲೇಖನ 5 ಏನು ಹೇಳುತ್ತೆ, ಪೌರತ್ವದ ಬಗ್ಗೆ ಹೇಳುತ್ತೆ. ಲೇಖನ ಏನು ಹೇಳುತ್ತೆ, ನಮ್ಮ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿರ್ತಕ್ಕಂತಹ ವ್ಯಕ್ತಿಗಳ ಪೌರತ್ವದ ರದ್ದುಪಡಿಸುವಿಕೆ ಬಗ್ಗೆ ಒಂದು ಮಾಹಿತಿಯನ್ನು ಹೇಳೋದು ಯಾವುದು ಅಂದರೆ ಆರ್ಟಿಕಲ್ 7 ಅನ್ನೋದು. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಆ್ಯಂಡ್ ದೆನ್ ಆರ್ಟಿಕಲ್ 6 ಬಗ್ಗೆ ಇದೇ ಒಂದು ಶಿಫ್ಟಲ್ಲಿ ಕೇಳಿದ್ದಾನೆ, ಅದನ್ನು ಕೂಡ ನೀವು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಏಪ್ರಿಲ್ 30, 2025ರಂದು ಪುರುಷರ 4x100 ಮೀಟರ್ ರಿಲೇ ಓಟದಲ್ಲಿ ಯಾವ ಆಟಗಾರರು ಹೊಸ ರಾಷ್ಟ್ರೀಯ ದಾಖಲೆಯನ್ನು ಸೃಷ್ಟಿಸಿದರು ಅಂತ ಕೇಳಿದ್ದಾರೆ. ಯಾರ್ಯಾರು ದಾಖಲೆಯನ್ನು ಸೃಷ್ಟಿಸಿದವರು ಯಾರ್ಯಾರು? ಒಂದು ಗುರುವಿಂದರ್ ಸಿಂಗ್ ಅನ್ನುವ ವ್ಯಕ್ತಿ ಪರ್ಸನ್, ಆ್ಯಂಡ್ ದೆನ್ ಅನಿಮೇಶ್ ಕುಜುರನ್ ಅವರು, ಆ್ಯಂಡ್ ದೆನ್ ಮಣಿಕಾಂತ್ ಹೋಬಳಿದರ್, ಆ್ಯಂಡ್ ದೆನ್ ಆಮ್ಲಾನ್ ಬೋರ್ಗ್ಲೋಹೈನ್ ಅನ್ನೋರು, ಸರಿನಾ. ಈ 4 ವ್ಯಕ್ತಿಗಳು ಈ 4x100 ಮೀಟರ್ ರಿಲೇಯಲ್ಲಿ ಹೊಸ ರಾಷ್ಟ್ರೀಯ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಇದು ಚಂಡೀಗಢದಲ್ಲಿ ನಡೆದ ರಾಷ್ಟ್ರೀಯ ರಿಲೇ ಕಾರ್ನಿವಲ್ 2025ರಲ್ಲಿ 38.69 ಸೆಕೆಂಡ್ಗಳಲ್ಲಿ ಗುರಿ ತಲುಪುವ ಮೂಲಕ ಸಾಧನೆಯನ್ನು ಮಾಡಿದರು. ಹಾಗಾದರೆ ಇದಕ್ಕಿಂತ ಮುಂಚೆ ಇರತಕ್ಕಂಥ ಒಂದು ರೆಕಾರ್ಡ್ ಎಷ್ಟಾಗಿತ್ತು? 38.89 ಸೆಕೆಂಡ್ಗಳಾಗಿತ್ತು. ಯಾವಾಗ? 2010ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, 1856ರ ಕಾಯ್ದೆಯು ಯಾವ ಸುಧಾರಣೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. 1856ರ ಕಾಯ್ದೆ, ಇದನ್ನು ಹೇಳಿ ನನಗೆ ಬಾಯಿ ನೋಯ್ತಾ ಇದೆ. ಸೊ ಯಾವುದು? ವಿಧವಾ ಪುನರ್ವಿವಾಹ. ಇದನ್ನು ತಂದವರು ಯಾರು ಅಂತ ಕೇಳ್ತೇನೆ ನಿಮಗೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ, ಅದನ್ನು ತಂದವರು ಮೀನ್ಸ್ ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡಿದವರು ಲಾರ್ಡ್ ಕ್ಯಾನಿಂಗ್ ಅನ್ನೋ ವ್ಯಕ್ತಿ, ಸರಿನಾ. ಫೈನಲ್ ಸೈನ್ ಮಾಡಿದವನು ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್ ಅನ್ನೋ ವ್ಯಕ್ತಿ, ಸರಿನಾ. ಅದನ್ನು ಒಂದು ತರಬೇಕು, ಈ ಒಂದು ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ತರಬೇಕಂತ ಜಾಸ್ತಿ ಅದಕ್ಕೆ ಸ್ವಲ್ಪ ಫೋಕಸ್ ಮಾಡಿದವರು ಯಾರು ವ್ಯಕ್ತಿ ಅಂತಂದರೆ ಲಾರ್ಡ್ ಡಲ್ಹೌಸಿ. ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತೇನೆ ನಿಮಗೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಅಂತ ಹೇಳಬೇಕಾಗುತ್ತೆ. ಹಾಗಾದರೆ ವಿಧವಾ ಪುನರ್ವಿವಾಹ ಸೊಸೈಟಿ ಅಂತ ಒಂದು ಸ್ಥಾಪನೆ ಆಗುತ್ತೆ. ಆ ಸ್ಥಾಪನೆ ಮಾಡಿದವರು ಯಾರು? DK ಕರ್ವೆ ಅಂತ ಬರ್ತಾರೆ. ಅವ್ರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ, ಯಾವುದು? DK ಕರ್ವೆ ಅನ್ನೋರು. ಆ್ಯಂಡ್ ದೆನ್ ಬಾಲ್ಯ ವಿವಾಹ ನಿಷೇಧ ಯಾವಾಗ ಬರುತ್ತೆ? 1929ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬರುತ್ತೆ, ಶಾರದಾ ಕಾಯ್ದೆ ಅಂತ ನಾವು ಕರಿತೀವಿ. ಸೊ ಶಾರದಾ ಕಾಯ್ದೆ ಪ್ರಕಾರ ಹುಡುಗಿಗೆ 14 ವಯಸ್ಸು, ಹಾಗೆ ಹುಡುಗನಿಗೆ 18 ವಯಸ್ಸನ್ನು ಸೀಮಿತಗೊಳಿಸ್ತಾರೆ, ಸರಿನಾ. ಪ್ರಸ್ತುತ ಎಷ್ಟಿದೆ? ಹುಡುಗಿಗೆ 18 ಇದೆ, ಹುಡುಗನಿಗೆ 21 ಕಂಡು ಬರುತ್ತೆ. ಹಾಗಾದರೆ ಯಾವ ಒಂದು ಭಾರತದ ಮೊಟ್ಟ ಮೊದಲ ರಾಜ್ಯ ಹುಡುಗಿಗೂ ಕೂಡ 21 ವಯಸ್ಸಾಗಲೇಬೇಕು ಅಂತ ಕಡ್ಡಾಯಗೊಳಿಸಿದೆ ಅಂತ ಕೇಳ್ತಾನೆ. ಕರೆಂಟ್ ಅಫೇರ್ಸ್ ಕ್ವಶನ್. ಇದಕ್ಕೆ ಆನ್ಸರ್ ಮಾಡ್ಬೋದಾ ಯಾರಾದರೂ? ಹೇಳಿ. ಆಪ್ಷನ್ ಕೊಡಲ ನಾನು ನಿಮಗೆ. ಆಪ್ಷನ್ ಎ ಉತ್ತರಾಖಂಡ್, ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್. ಎರಡೇ ಆಪ್ಷನ್, ಇದಕ್ಕೆ ಆನ್ಸರ್ ನೀವು ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಹಾರ್ನ್ಬಿಲ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಹಾರ್ನ್ಬಿಲ್ ಅಂತ ಕೇಳಿದರೆ ನಿಮಗೆ ಈ ಒಂದು ಹಬ್ಬವನ್ನು ನಾವು ಹಬ್ಬಗಳ ಹಬ್ಬ ಅಂತ ಕರಿತೀವಿ. ಈ ಒಂದು ಹಬ್ಬವನ್ನು ಆಚರಣೆ ಮಾಡೋದು ಎಲ್ಲಿ ಅಂತಂದರೆ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಪ್ರತಿ ವರ್ಷ ಡಿಸೆಂಬರ್ 1ರಿಂದ 10ರವರೆಗೆ ಆಚರಣೆ ಮಾಡಲಾಗ್ತದೆ. ಯಾಕೆ ಸರ್ 1ರಿಂದ 10ರವರೆಗೆ ಆಚರಣೆ ಮಾಡಲಾಗ್ತದೆ? ಅವರ ರಾಜ್ಯ ಸ್ಥಾಪನೆ ಆಗಿರೋದು ಡಿಸೆಂಬರ್ 1ನೇ ತಾರೀಕಿನಿಂದ. ಸೊ ಅದಕ್ಕೆ ಅವರು ಒಂದು ದಿನ ಜೆಂಡಾ ಹಾರಿಸಿ ಬಿಟ್ಬಿಡೋದಿಲ್ಲ, ನಮ್ಮ ಥರ ನವೆಂಬರ್ 1ಕ್ಕೆ ಮಾತ್ರ ಕನ್ನಡ ಮಾತಾಡಬೇಕು, ಉಳಿದಿದ್ದನ್ನೆಲ್ಲ ಬಿಟ್ಟು ಬಿಡಬೇಕು ಅಂತ. ಬಟ್ ಅವ್ರು ಏನು ಮಾಡ್ತಾರೆ, 10 ದಿನಗಳ ಕಾಲ ಫುಲ್ ಸೆಲೆಬ್ರೇಟ್ ಮಾಡ್ತಾರೆ. ಯಾರು? ನಾಗಾಲ್ಯಾಂಡ್ದವರು, ಸರಿನಾ. ಯಾವೊಂದು ವರ್ಷ ಪ್ರತಿ ವರ್ಷ ಡಿಸೆಂಬರ್ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ಟೋಟಲಿ 10 ದಿನಗಳ ಕಾಲ ಆಚರಣೆ ಮಾಡ್ತಾರೆ. ಯಾವೊಂದು ರಾಜ್ಯದವರು? ನಾಗಾಲ್ಯಾಂಡ್ ರಾಜ್ಯದವರು. ಹಾಗಾದರೆ ಹಾರ್ನ್ಬಿಲ್ ಉತ್ಸವ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಜಸ್ಟ್ ಹಾರ್ನ್ಬಿಲ್ ಅಂತ ಕೇಳಿದ್ರೆ ನಾಗಾಲ್ಯಾಂಡ್ ಅಂತ ಹೇಳಿದ್ರಿ. ಇವಾಗ ಹಾರ್ನ್ಬಿಲ್ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಅರುಣಾಚಲ ಪ್ರದೇಶ ಅಂತ ಹೇಳಬೇಕಾಗುತ್ತೆ. AAP ಅರುಣಾಚಲ ಪ್ರದೇಶ ಅಂತ ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಯಾವುದು? ಹಾರ್ನ್ಬಿಲ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಈ ಗ್ರೇಟ್ ಹಾರ್ನ್ಬಿಲ್ ಅನ್ನುವ ಪಕ್ಷಿ ಯಾವ 2 ರಾಜ್ಯಗಳ ರಾಜ್ಯ ಪಕ್ಷಿಯಾಗಿದೆ ಅಂತ ಕೇಳ್ತಾನೆ ನಿಮಗೆ, ಸರಿನಾ. ಈ ಮೊನಾಲು ಅನ್ನೋದು ಯಾವ ಒಂದು ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ ಹೇಳ್ಬೋದಾ? ರೀಸೆಂಟಾಗಿ ಅಲ್ಲ, ಅದು ರೀಸೆಂಟಾಗಿ ನ್ಯೂಸಲ್ಲಿತ್ತು. ಯಾವ ಒಂದು ಪಕ್ಷಿ? ಮೊನಾಲು ಅನ್ನೋ ಪಕ್ಷಿ ಯಾವ ಒಂದು ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ? ಇದು ಇರೋದು ಉತ್ತರಾಖಂಡದ ರಾಜ್ಯ ಪಕ್ಷಿಯಾಗಿದೆ. ಯಾವುದು? ಮೊನಾಲು ಅನ್ನೋದು. ಹಾಗಾದರೆ ಈ ಗ್ರೇಟ್ ಹಾರ್ನ್ಬಿಲ್ ಅನ್ನುವ ಪಕ್ಷಿ ಯಾವ ಒಂದು ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ? ಇದು ಆಗಿರೋದು ಒಂದು ಅರುಣಾಚಲ್ ಪ್ರದೇಶ್. ಆ್ಯಂಡ್ ದೆನ್ ಇನ್ನೊಂದು ಕೇರಳ ಅಂತ ನಾವು ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಯಾವುದು? ಗ್ರೇಟ್ ಹಾರ್ನ್ಬಿಲ್ ಯಾವ ಒಂದು ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ ಅಂತಂದರೆ ಇದೊಂದು ಅರುಣಾಚಲ್ ಪ್ರದೇಶ್, ಇನ್ನೊಂದು ಕೇರಳ. ಹಾಗೆ ಈ ಒಂದು ಗ್ರೇಟ್ ಹಾರ್ನ್ಬಿಲ್ಗಳಿಗೆ ಒಂದು ಸಂರಕ್ಷಣಾ ವಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳ್ತಾನೆ ನಿಮಗೆ ರೀಸೆಂಟಾಗಿ. ಅದು ಕೂಡ ನ್ಯೂಸಲ್ಲಿತ್ತು. ಯಾವುದು ಅಂದರೆ ಈ ಒಂದು ತಮಿಳುನಾಡು ರಾಜ್ಯ ಅವರಿಗೆ ವಾಸಸ್ಥಾನವನ್ನಾಗಿ ಒಂದು ಕ್ರಿಯೇಟನ್ನು ಮಾಡಿದೆ. ಮೀನ್ಸ್ ಸಂರಕ್ಷಣಾ ವಲಯ ಅಂತ ಘೋಷಣೆ ಮಾಡಿದೆ. ಯಾವ ಒಂದು ರಾಜ್ಯದಲ್ಲಿ? ಈ ಒಂದು
ತಮಿಳುನಾಡು ರಾಜ್ಯದಲ್ಲಿ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಇನ್ನೊಂದು ನಾಗಾಲ್ಯಾಂಡ್ದಲ್ಲಿ ಕಂಡುಬರ್ತಕ್ಕಂತಹ ಬೇರೆ ಬೇರೆ ಉತ್ಸವಗಳು ಯಾವ್ಯಾವುದು? ಒಂದು ಹಾರ್ನ್ಬಿಲ್ ಉತ್ಸವ, ಓಕೆ. ಆ್ಯಂಡ್ ದೆನ್ ಸಕ್ರೆನ್ನೈ ಅಂತ ಬರುತ್ತೆ, ಆ ಒಂದು ಉತ್ಸವ ಅಲ್ಲೇ ಕೂಡ ಆಚರಣೆ ಮಾಡಲಾಗ್ತದೆ. ಆ್ಯಂಡ್ ದೆನ್ ಮತ್ತೆ ಯಾವ ಉತ್ಸವ ಮಾಡಲಾಗ್ತದೆ ಅಂದರೆ ಅಯೋಲಿ ಯಾಂಗ್ ಅನ್ನೋ ಒಂದು ಉತ್ಸವವನ್ನು ಮಾಡಲಾಗ್ತದೆ. ಆ್ಯಂಡ್ ದೆನ್ ಮೋಟ್ಸು ಅನ್ನೋ ಒಂದು ಉತ್ಸವವನ್ನು ಮಾಡಲಾಗ್ತದೆ. ಆ್ಯಂಡ್ ದೆನ್ ತೋಕು ಯಮಾಂಗ್ ಅನ್ನುವ ಉತ್ಸವವನ್ನು ಮಾಡಲಾಗ್ತದೆ. ಮತ್ತು ಮಿಮ್ಕಟ್ ಅನ್ನೋ ಉತ್ಸವವನ್ನು ಮಾಡಲಾಗ್ತದೆ. ಇಲ್ಲಿ ಇದೇ ಒಂದು ನಾಗಾಲ್ಯಾಂಡ್ ರಾಜ್ಯದಲ್ಲಿ. ಆ್ಯಂಡ್ ದೆನ್ ತುಲುನಿ ಅನ್ನೋ ಒಂದು ಉತ್ಸವವನ್ನು ಕೂಡ ಇದೇ ಒಂದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಮಾಡಲಾಗ್ತದೆ, ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತೀಯ ಸಂವಿಧಾನದ 323B ವಿಧಿಯು ಈ ಕೆಳಗಿನ ಯಾವುದರ ಬಗ್ಗೆ ಹೇಳುತ್ತದೆ ಅಂತ ಕೇಳಿದ್ದಾನೆ. ಯಾವುದರ ಬಗ್ಗೆ ಹೇಳುತ್ತೆ ರೀ? ನ್ಯಾಯಾಧೀಕರಣದ ಬಗ್ಗೆ ಹೇಳುತ್ತೆ, ಸರಿನಾ? ಟ್ರಿಬ್ಯುನಲ್ಸ್ ಅಂತ ಹೇಳ್ತೀವಿ. ಆ ಟ್ರಿಬ್ಯುನಲ್ಸ್ ಯಾವುದು? ನ್ಯಾಯಮಂಡಳಿಗಳ ಸಂವಿಧಾನ ಅಂತ ಹೇಳ್ತೀವಿ. ಈ ಒಂದು ನ್ಯಾಯಮಂಡಳಿಗಳ ಬಗ್ಗೆ ಸಂವಿಧಾನ ಎಷ್ಟನೇ ಒಂದು ವಿಧಿಯ ತಿದ್ದುಪಡಿಯ ಮೂಲಕ ಈ ಒಂದು ವಿಧಿಯಲ್ಲಿ ಸೇರ್ಪಡೆ ಮಾಡಿದ್ರು ಅಂತ ಕೇಳ್ಬೋದು ನಿಮಗೆ. ಈ 42ನೇ ತಿದ್ದುಪಡಿಯ ಮೂಲಕ ಈ 14A ಭಾಗವನ್ನು ಸೇರ್ಪಡೆ ಮಾಡಿ, ಆ 14A ಭಾಗದಲ್ಲಿ 323B ವಿಧಿಯನ್ನು ಸೇರ್ಪಡೆ ಮಾಡಿ ಅಲ್ಲಿ ನ್ಯಾಯಮಂಡಳಿಗಳ ಸಂವಿಧಾನ ಅಂತ ಬರೆದು ಬಿಡ್ತಾರೆ. ಮೀನ್ಸ್ ಟ್ರಿಬ್ಯುನಲ್ಸ್ ಅಂತ ಬರ್ತಾರೆ. ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ಸ್ ಅಂತ ಯಾವ ಒಂದು ವಿಧಿಯಲ್ಲಿ ಕಂಡುಬರುತ್ತೆ? 323B. ಅದಾದ್ರೆ ಯಾವ ಒಂದು ಭಾಗದಲ್ಲಿ ಕಂಡುಬರುತ್ತೆ? 14A ಭಾಗದಲ್ಲಿ. ಯಾವ ಒಂದು ತಿದ್ದುಪಡಿಯ ಮೂಲಕ ಇದನ್ನು ಸೇರ್ಪಡೆ ಮಾಡಿದ್ರು? 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಇದನ್ನು ಸೇರ್ಪಡೆ ಮಾಡಿದ್ರು. ಈ ಒಂದು 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಂತ ಕರಿತೀವಿ, ಅಥವಾ ಇಂದಿರಾ ಸಂವಿಧಾನ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಕೇಳ್ತಾನೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಯಾವ ದೇಶವು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಕೇಳಿದ್ದಾನೆ. ಯಾವ್ಯಾವ್ದು ಹಂಚಿಕೊಳ್ತದೆ ರೀ ನಮ್ಮ ಭಾರತ ದೇಶದ ಜೊತೆ? ಸೊ ಇಷ್ಟು ನಮ್ಮ ಭಾರತ ದೇಶ ತಗೊಂಡ್ರೆ ಓಕೆ, ನಮ್ಮ ಭಾರತ ದೇಶ. ಸೊ ಇಲ್ಲಿ ಪಾಕಿಸ್ತಾನ ಇದೆ 1, ಇಲ್ಲಿ ಅಫ್ಘಾನಿಸ್ತಾನ್ ಇದೆ 2, ಇಲ್ಲಿ ಚೀನಾ ಇದೆ 3, ಇಲ್ಲಿ ನೇಪಾಳ ಇದೆ 4, ಆ್ಯಂಡ್ ದೆನ್ ಇಲ್ಲಿ ಭೂತಾನ್ ಇದೆ 5, ಆ್ಯಂಡ್ ದೆನ್ ಇಲ್ಲಿ ಮಯನ್ಮಾರ್ ಇದೆ 6, ಆ್ಯಂಡ್ ದೆನ್ ಇಲ್ಲಿ ಬಾಂಗ್ಲಾದೇಶ ಇದೆ 7 ದೇಶಗಳು ನಮ್ಮ ಭಾರತ ದೇಶದ ಜೊತೆ ಭೂಗಡಿಯನ್ನು ಹಂಚಿಕೊಳ್ತವೆ. ಸೊ ಹಾಗಾದರೆ ಪ್ರಸ್ತುತ ನಮ್ಮ ಭಾರತದ ಆಡಳಿತ ವಿಭಾಗದಲ್ಲಿ ಕಂಡುಬರ್ತಕ್ಕಂತಹ ಭೂಮಿಗೆ, ಒಂದು ಲ್ಯಾಂಡ್ಗೆ ಎಷ್ಟು ದೇಶಗಳು ಗಡಿಯನ್ನು ಹಂಚಿಕೊಳ್ತವೆ ಅಂತ. ಸೊ ಇವಾಗ ಹೇಳ್ಬೋದಾ ನಿಮ್ಮ ಆನ್ಸರ್ ಚೇಂಜ್ ಆಗುತ್ತಾ ಅಥವಾ ಚೇಂಜ್ ಆಗಲ್ವಾ? ಚೇಂಜ್ ಆದರೆ ಒಳ್ಳೆಯದು. ಎಷ್ಟು? 6 ಅಂತ ಆಗಬೇಕು. ಯಾಕಂದರೆ ಅಫ್ಘಾನಿಸ್ತಾನ್ ಜೊತೆ ನಾವು ಪ್ರಸ್ತುತ ಗಡಿಯನ್ನು ಹಂಚ್ಕೊಂಡಿಲ್ಲ. 1947ರಿಂದ ಇಲ್ಲಿವರೆಗೂ ಕೂಡ ನಾವು ಅಫ್ಘಾನಿಸ್ತಾನ್ ಜೊತೆ ಗಡಿಯನ್ನು ಹಂಚ್ಕೊಂಡಿಲ್ಲ. ಯಾಕೆ ಸರ್ ಹಂಚ್ಕೊಂಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು ಸರ್, ಹಂಚ್ಕೊಂಡಿಲ್ಲ. POK ಇದೆ ಅಲ್ವಾ, POK ಜೊತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಜೊತೆ ಈ ಒಂದು ಅಫ್ಘಾನಿಸ್ತಾನ್ ಗಡಿಯನ್ನು ಹಂಚ್ಕೊಂಡಿದೆ. ಟೋಟಲ್ ಎಷ್ಟು ಕಿಲೋಮೀಟರ್ ಅಂದರೆ 102 ಕಿಲೋಮೀಟರ್ ಏನೋ ಸಮಥಿಂಗ್ ಇದೆ, ಸರಿನಾ? ಬಟ್ ಅವಾಗ 80 ಕಿಲೋಮೀಟರ್ ಇತ್ತು, ಇವಾಗ 102 ಕಿಲೋಮೀಟರ್ ಆಗಿದೆ ಅದು, ಸರಿನಾ? ಸೊ ಅಷ್ಟು ಕಿಲೋಮೀಟರ್ ಹಂಚ್ಕೊಂಡಿದೆ. ಬಟ್ ನಮ್ಮ ಭಾರತ ಅಲ್ಲಿ ಆಡಳಿತ ಮಾಡ್ತಾ ಇಲ್ಲ. POKಯಲ್ಲಿ ಅಲ್ಲಿ ಪಾಕಿಸ್ತಾನ ಆಡಳಿತ ಮಾಡ್ತಾ ಇದೆ. ಅದು ನಿಮಗೆ ಸ್ವಲ್ಪ ಕ್ಲಿಯರಾಗಿ ಗೊತ್ತಿರಲಿ, ಸರಿನಾ? ಹಾಗಾದರೆ ನಮ್ಮ ಭಾರತ ಅತ್ಯಂತ ಎತ್ತರವಾದ ಶಿಖರ ಯಾವುದು? K2 ಗಾರ್ಡಿನ ಅಷ್ಟೇನಾ? ಓಕೆ. ಬಟ್ ನಮ್ಮ ಭಾರತ ಆಡಳಿತದಲ್ಲಿ ಇರ್ತಕ್ಕಂತಹ ಒಂದು ಅತಿ ಎತ್ತರವಾದ ಶಿಖರ ಯಾವುದು? ಅವಾಗ ನಿಮ್ಮ ಆನ್ಸರ್ ಚೇಂಜ್ ಆಗುತ್ತೆ. ಯಾವುದು ಅಂತ? ಕಾಂಚನಜುಂಗ ಅಂತ ಆಗುತ್ತೆ, ಸರಿನಾ? ಕಾಂಚನಜುಂಗ. ಇವಾಗ ಇನ್ನೊಂದು ಬ್ಯೂಟಿಫುಲ್ ಕ್ವಶನ್ ಕೇಳ ನಿಮಗೆ. ಸಂಪೂರ್ಣ ನಮ್ಮ ಭಾರತದ ಅಧಿಕಾರದಲ್ಲಿ ಹೊಂದಿರತಕ್ಕಂತಹ ಭೂಮಿಯ ಮೇಲೆ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ. ಸರ್ ಇದೇ ಒಂದು ಕಾಂಚನಜುಂಗ. ರಾಂಗ್ ಅಲ್ಲ? ಹಾಗಿದ್ರೆ ನಾನು ಕೇಳ್ತಾ ಇರಲಿಲ್ಲ ಇಷ್ಟು ಉದ್ದ ಕ್ವಶನ್. ಸೊ ಇವಾಗ ನಿಮ್ಮ ಆನ್ಸರ್ ಚೇಂಜ್ ಮಾಡಿ ಇದನ್ನು ಹೇಳಿ. ಈ ಒಂದು ಕ್ವಶನ್ಗೆ ಏನು ಕೇಳಿದ್ದೀನಲ್ವಾ, ಮೀನ್ಸ್ ಸಂಪೂರ್ಣ ನಮ್ಮ ಭಾರತದ ಆಡಳಿತದಲ್ಲೇ ಹೊಂದಿರತಕ್ಕಂಥ ಒಂದು ಶಿಖರ ಯಾವುದು ಅಂತ, ಎತ್ತರವಾದ ಶಿಖರ ಯಾವುದು ಅಂತ. ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು? ನಮ್ಮ ಭಾರತ ಆಡಳಿತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸರ್ ಕಾಂಚನಜುಂಗ ಅಲ್ಲ ಅಂತ ಹೇಳ್ತೀರಿ, ಯಾಕಲ್ಲ ಅಂತ ಹೇಳ್ತೀರಾ ಅಂತ ಹೇಳಿ ಅಂತ. ಸೊ ಇದು ಸಿಕ್ಕಿಮಲ್ಲಿ ಕಂಡುಬರುತ್ತೆ. ಸಿಕ್ಕಿಂ ಮ್ಯಾಪ್ ನೀವು ನೋಡಿದ್ರಲ್ವ, ಹೀಗೆ ಕಂಡುಬರುತ್ತಲ್ವ ಸಿಕ್ಕಿಮು. ಇಲ್ಲಿ ಸಿಕ್ಕಿಮಲ್ಲಿ ಇಲ್ಲಿ ಕಂಡುಬರುತ್ತೆ ಅದು. ಇಲ್ಲಿ ಮೀನ್ಸ್ ಅರ್ಧ ನೇಪಾಳದಲ್ಲಿದೆ, ಅರ್ಧ ನಮ್ಮ ಸಿಕ್ಕಿಮಲ್ಲಿದೆ, ಮೀನ್ಸ್ ನಮ್ಮ ಭಾರತದಲ್ಲಿದೆ. ಮೀನ್ಸ್ ಸಂಪೂರ್ಣವಾಗಿ ನಾವು ಅದರ ಮೇಲೆ ಅಧಿಕಾರ ಹೊಂದಿಲ್ಲ. ಸೊ ಅವರು ಕೂಡ ಏರ್ಬೋದು ಅದರ ಮೇಲೆ. ಯಾರು? ನೇಪಾಳದವರು, ಸರಿನಾ? ನಾವು ಕೂಡ ಇರ್ಬೋದು. ನಮ್ಮೊಂದು ಪರ್ಮಿಷನ್ ಬೇಕು, ಅವರು ಪರ್ಮಿಷನ್ ಬೇಕು ಅದಕ್ಕೆ. ಬಟ್ ಸಂಪೂರ್ಣವಾಗಿ ನಮ್ಮ ಭಾರತ ದೇಶದಲ್ಲೇ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ. ಆಪ್ಷನ್ ಕೊಡಲಾ ನಿಮಗೆ? ಆಪ್ಷನ್ ತಗೊಳ್ಳಿ. ಮಾಕಲು, ಆ್ಯಂಡ್ ದೆನ್ ದುಗ್ಪಗಡ ಅಂತಲೇ ಹೇಳ್ತೀವಲ್ವ ಅದು, ಆ್ಯಂಡ್ ದೆನ್ ಆಪ್ಷನ್ ಸಿ ಮೇಲ್ನ ಯಾವುದೂ ಅಲ್ಲ. ಆಪ್ಷನ್ ಸಿ ನೀವೇ ಕಾಮೆಂಟ್, ಆಪ್ಷನ್ ಡಿ ನೀವೇ ಕಾಮೆಂಟ್ ಮಾಡಿ ಅದಕ್ಕೆ, ಸರಿನಾ? ಯಾವ ರಾಜ್ಯದಲ್ಲಿದೆ ಅಂತ ನಾನು ಹೇಳ್ತೀನಿ. ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತೆ ನಿಮಗೆ, ಸರಿನಾ? ಸೊ ಅದನ್ನು ನೀವು ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತ ಸಂವಿಧಾನದ 6ನೇ ವಿಧಿಯಡಿಯಲ್ಲಿ ಯಾವ ದೇಶದ ನಾಗರಿಕರಿಗೆ ಭಾರತದ ಪೌರತ್ವ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಇವಾಗ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಯಾವುದು 7ನೇ ಒಂದು ವಿಧಿ ಏನು ಹೇಳುತ್ತೆ ನಿಮಗೆ. 7ನೇ ವಿಧಿ ನಮ್ಮ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರ ಒಂದು ಪೌರತ್ವ ರದ್ದತಿಯ ಬಗ್ಗೆ ಹೇಳುತ್ತೆ. 6ನೇ ವಿಧಿ ಇದ್ರ ಬಗ್ಗೆ ಹೇಳುತ್ತೆ, ಪಾಕಿಸ್ತಾನದಿಂದ ನಮ್ಮ ಭಾರತಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಗಳ ಪೌರತ್ವದ ಬಗ್ಗೆ ಹೇಳ್ತದೆ. ಯಾವುದು? 6ನೇ ವಿಧಿ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಸೊ ಯಾವ್ಯಾವ ಧರ್ಮಗಳು ಅಂತ ನಿಮಗೆ ಏನೋ ಕೇಳಲ್ಲ ನಾರ್ಮಲಿ. ಇಫ್ ಏನಾದರೂ ಕೇಳಿದ್ರೆ ನಿಮಗೆ ಮೇಜರ್ಲಿ ಕೇಳ್ಬೋದು ನಮ್ಮ ಒಂದು ಹಿಂದೂಸಮ್ ಆ್ಯಂಡ್ ಇನ್ನೊಂದು ಸಿಖ್ಸ್ ಅಂತ ನಾವು ಹೇಳ್ತೀವಿ, ಸರಿನಾ? ಇವೆರಡೂ ಧರ್ಮಗಳು ಮತ್ತು ಇನ್ನೂ
ಅನೇಕ ಧರ್ಮಗಳು ಅಂತ ನಾವು ಮೆನ್ಷನ್ ಮಾಡ್ತೀವಿ. ಬಟ್ ಸ್ಪೆಷಲಿ ಮೆನ್ಷನ್ ಮಾಡೋದು ಯಾವುದು ಅಂದರೆ ಒಂದು ಹಿಂದೂ ಮತ್ತು ಇನ್ನೊಂದು ಸಿಖ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಎಲ್ಲಿ ಈ ಒಂದು ಆರನೇ ವಿಧಿಯಲ್ಲಿ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿ, ಇನ್ನೊಂದು ಯಾವ ವರ್ಷಕ್ಕಿಂತ ಮೊದಲು ಭಾರತದಲ್ಲಿ ಬಂದು ನೆಲೆಸಿದವರು ಅಂತ ಕೇಳ್ತಾನೆ. ಯಾವ ವರ್ಷಕ್ಕಿಂತ ಮೊದಲು ಅಂತಂದರೆ 1948 ಜುಲೈ 19ಕ್ಕಿಂತ ಮೊದಲು ನಮ್ಮ ಭಾರತಕ್ಕೆ ಬಂದು ಏನು ನೆಲೆಸಿರ್ತಾರಲ್ವ ಅವರನ್ನು ನಾವು ಭಾರತದ ಒಂದು ನಾಗರಿಕರೆಂದು, ಶಾಶ್ವತ ನಾಗರಿಕರೆಂದು ಪರಿಗಣಿಸಲಾಗ್ತದೆ ಅಂತ ಹೇಳ್ತಾರೆ. ಸರಿನಾ, ನೆನ್ಪಿಟ್ಕೊಳ್ಳಿ ಕೇಳಬಹುದು. ಯಾವ ಒಂದು ವಿಧಿಯಲ್ಲಿ ಅಂದರೆ ಆರನೇ ಒಂದು ವಿಧಿಯಲ್ಲಿ, ಆರನೇ ಒಂದು ಲೇಖನದಲ್ಲಿ, ಆರನೇ ಒಂದು ಆರ್ಟಿಕಲಲ್ಲಿ. ಸರಿನಾ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ನವೆಂಬರ್ 5ರಂದು ಯಾವ ಸಿಖ್ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಗುರುಪರ್ಬ ಅಂತ ನಾವು ಹೇಳ್ತೀವಿ, ಅಥವಾ ಗುರುನಾನಕ್ ಅವರ ಜಯಂತಿಯನ್ನು ಆಚರಿಸಲಾಗ್ತದೆ ಅಂತ ನಾವು ಹೇಳ್ತೀವಿ. ಸರಿನಾ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಮೊದಲನೇ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದವರು ಯಾರು? ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದವರು ಬಾಬರ್ ಅಂದರೆ ಏನು? ಹುಲಿ ಅಂತ ಅದರ ಅರ್ಥ. ಸರಿನಾ, ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಸೊ ಬಾಬರ್ ಟೋಟಲಿ 4 ಯುದ್ಧಗಳನ್ನು ಮಾಡ್ತಾರೆ. ಇದು ಎಲ್ಲಿ ನಿಮ್ಮ NCERT ಹೇಳೋದು ಮತ್ತು ಈ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಎಕ್ಸಾಮ್ ನಡೆಸಿದಾರಲ್ವ ಅವರು ಹೇಳೋ ಪ್ರಕಾರ ಟೋಟಲಿ 4 ಯುದ್ಧಗಳನ್ನು ಮಾಡ್ತಾರೆ ಅಂತ ನಾವು ಹೇಳ್ತೀವಿ. ಯಾವುದ್ಯಾವ್ದು ಯುದ್ಧ? ಒಂದು ನಿಮಗೆ ಪಾಣಿಪತ್ ಯುದ್ಧ ಮಾಡ್ತಾರೆ, ಯಾವಾಗ 1526ರಲ್ಲಿ. ಆ್ಯಂಡ್ ದೆನ್ ಕಣ್ವ ಯುದ್ಧ ಅಂತ ಮಾಡ್ತಾರೆ, ಯಾವಾಗ 1527ರಲ್ಲಿ. ಆ್ಯಂಡ್ ದೆನ್ ಚಂದೇರಿ ಯುದ್ಧ ಅಂತ ಬರುತ್ತೆ, ಸೊ ಅದು ಯಾವಾಗ ಮಾಡ್ತಾರೆ? 1528ರಲ್ಲಿ. ಆ್ಯಂಡ್ ದೆನ್ ಘಾಗ್ರಾ ಕದನ ಅಂತ ಮಾಡ್ತಾರೆ, ಗೋಗ್ರಾ ಕದನ, ಸೊ ಅದು ಯಾವಾಗ? 1529ರಲ್ಲಿ. ಬಟ್ ನಿಮ್ಗೆ ಇನ್ನೊಂದು ಗೊತ್ತಾ, ಈ 1526ಕ್ಕಿಂತ ಮುಂಚೆನೇ ಭಾರತದಲ್ಲಿ ಯುದ್ಧಗಳನ್ನು ಎಷ್ಟೋ ಒಂದು 4 ರಿಂದ 5 ಯುದ್ಧಗಳನ್ನು ಮಾಡಿ ಹೋಗಿದ್ದೀನಿ ಅಂತ ಬಾಬರ್ ತನ್ನ ಒಂದು ತುರ್ಕಿಷ್ ಭಾಷೆಯಲ್ಲಿ ಬರ್ತಿರ್ತಕ್ಕಂಥ ಬಾಬರ್ ನಾಮ ಪುಸ್ತಕದಲ್ಲಿ ಬರೆದಿದ್ದಾನೆ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಇಫ್ ಏನಾದರೂ ಸ್ವಲ್ಪ ಜಾಸ್ತಿ ಡೆಪ್ತ್ ಆಗಿ ಬೇರೆ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅದು. ಸರಿನಾ, ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಟೋಟಲ್ ನಾವು ಮೇನ್ಲಿ ಕನ್ಸಿಡರ್ ಮಾಡೋದು ಯಾವುದು ಅಂದರೆ ಈ ಒಂದು 4 ಯುದ್ಧಗಳನ್ನ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಕಣ್ವ ಯುದ್ಧ ಏನಿದೆ ಅಲ್ವಾ, ಇದು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕಣ್ವ ಯುದ್ಧವನ್ನು ಯಾರ ಒಂದು ವಿರುದ್ಧವಾಗಿ ಯುದ್ಧವನ್ನು ಮಾಡಿದ್ರು ಅಂತ ಕೇಳ್ತಾನೆ ನಿಮಗೆ, ಯಾರು? ಬಾಬರ್. ಸೊ ನೀವು ಹೇಳಬೇಕಾಗತ್ತೆ ಈ ರಾಣಾ ಸಂಗರ ಜೊತೆ. ಸರಿನಾ, ರಾಣಾ ಸಂಘ, ದ ಗ್ರೇಟ್ ರಾಣಾ ಸಂಘನ ಜೊತೆ ಯುದ್ಧ ಮಾಡ್ತಾರೆ. ಸರಿನಾ, ರಾಣಾ ಸಂಘ. ಇನ್ನೊಂದು ಗೊತ್ತಿರಲಿ ನಿಮಗೆ, ಈ ಬಾಬರ್ನ ಈ ಒಂದು ಭಾರತಕ್ಕೆ ಕರೆಸಿದವರಲ್ಲಿ 3 ಜನ ವ್ಯಕ್ತಿಗಳಲ್ಲಿ ರಾಣಾ ಸಂಘ ಅಂತ ಕೂಡ ಕೆಲವೊಂದು ಬುಕ್ಗಳಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ಅದನ್ನು ನಾನು ಇದನ್ನು ಒಪ್ಕೊಳ್ಳಲ್ಲ, ಬಟ್ ಕೆಲವೊಂದು ಇತಿಹಾಸಕಾರರು ಕೂಡ ಇದನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂದರೆ ಇದೇ ಒಂದು 1526ಕ್ಕಿಂತ ಹಿಂದೆ 1517ರಲ್ಲಿ ಇಬ್ರಾಹಿಂ ಲೋಧಿಯನ್ನು ರಾಣಾ ಸಂಘ ಸೋಲಿಸಿರ್ತಾನೆ. ಸೊ ಇಬ್ರಾಹಿಂ ಲೋಧಿಯನ್ನು ಸೋಲ್ಸೋಕ್ಕೆ ಅವನು ಯಾಕೆ ಮತ್ತೊಬ್ಬರನ್ನ ಕರ್ಕೊಂಡ್ಬರ್ಬೇಕಾಗಿತ್ತಲ್ವಾ? ಸೊ ತಾನೇ ಸೋಲಿಸ್ಬೋದಾಗಿತ್ತು. ಸೊ ಏನು 5 ವರ್ಷದಲ್ಲಿ 7 ವರ್ಷದಲ್ಲಿ ಏನು ಫುಲ್ ಇದ್ರೇನೋ ಬುಡ್ಡ ಆಗಿರ್ತಾನ? ಇಲ್ಲ ತಾನೆ. ಸೊ ಅಷ್ಟು ಶಕ್ತಿ 100 ಕದನಗಳ ಒಂದು ಗುರುತನ್ನು ತನ್ನ ಒಂದು ದೇಹದಲ್ಲಿ ಹೊಂದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ರಾಣಾ ಸಂಘ. ಸರಿನಾ, 100 ಕದನಗಳ ಒಂದು ಸಾಮ್ರಾಟ ಅಂತ ನಾವು ಕರಿತೀವಿ ಯಾರನ್ನ? ಈ ಒಂದು ರಾಣಾ ಸಂಘರನ್ನ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಬಟ್ ರಾಣಾ ಸಂಘ ಇದ್ರೇನೋ ಇವ್ರನ್ನ ಕರ್ಕೊಂಡು ಬಂದಿಲ್ಲ ಅಂತ ಬೇರೆ ವಾದಗಳು ಕೂಡ ನಡೀತಾ ಇರ್ತವೆ ಅವಾಗ. ಬಟ್ ಏನು ಅಂತಂದರೆ ಒಂದು ಟ್ರುತ್ ಏನು ಅಂತಂದರೆ ಕರ್ಕೊಂಡು ಬಂದಿಲ್ಲ ಅಂತಾನೆ. ಯಾಕಂದರೆ ಇವಾಗ ನಾನು ನಿಮಗೆ ಯಾರಿಗಾದರೂ ಒಬ್ಬರನ್ನ ಇವತ್ತು ಹೊಡೆದಿದ್ದೀನಿ ಅಂದರೆ ಇನ್ನೊಂದು 5 ವರ್ಷ ಬಿಟ್ಟು ನಿಮಗೆ ಹೊಡೆಯಲ್ವಾ? ನಿಮಗೆ ಹೊಡೆಯೋಕ್ಕೆ ಬೇರೆ ಯಾರನ್ನಾದ್ರೂ ನಾನು ಕರ್ಕೊಂಬರ್ಬೇಕಾಗುತ್ತಾ? ನೆಸಸರಿನೇ ಇರೋದಿಲ್ಲ. ಸೊ ಅಷ್ಟರಲ್ಲಿ ಈ ಒಂದು ಬಾಬರೇ ಇವ್ರಿಗೆ ಸೋಲಿಸ್ತಾನೆ ಅಂತಂದರೆ ರಾಣಾ ಸಂಘ ಸೋಲಿಸೋದಿಲ್ವಾ? ಸೊ ಅದಕ್ಕೆ ಈ ಒಂದು ಬಾಬರ್ ಕಣ್ವ ಯುದ್ಧ ಮಾಡೋಕ್ಕೆ ರೀಸನ್ ಏನು ಅಂತಂದರೆ ರಾಣಾ ಸಂಘ ಫುಲ್ ಪವರ್ಫುಲ್ ಇದ್ದಾನೆ, ಇವನಿಗೆ ಏನಾದರೂ ನಾನು ಬಿಟ್ಟರೆ ಮತ್ತೆ ಇವ್ನು ನನಗೆ ಇದ್ರೆ ಉಳ್ಗಾಲ ಕೊಡೋದಿಲ್ಲ, ಭಾರತದಲ್ಲಿ ನನ್ನ ಬೇಳೆಕಾಲು ಬೇಯಿಸೋಕ್ಕೆ ಬಿಡೋದಿಲ್ಲ ಅಂತ ಏನು ಮಾಡ್ತಾನೆ? ಬಾಬರ್ ಕಣ್ವ ಯುದ್ಧವನ್ನು ಮಾಡ್ತಾನೆ. ಯಾರ ಜೊತೆ? ಈ ರಾಣಾ ಸಂಘರ ಜೊತೆ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಇನ್ನೊಂದೇನು ಅಂತಂದರೆ ಈ ಕಣ್ವ ಯುದ್ಧ ಆದ ನಂತರನೇ ಬಾಬರ್ ಒಂದು ಘೋಷಣೆ ಮಾಡ್ತಾನೆ. ಏನು ಅಂತಂದರೆ ತನ್ನ ಸೈನಿಕರು ಈ ಶರಾಬನ ಮೀನ್ಸ್ ಈ ಏನಂತ ಹೇಳ್ತೀವಿ ಜ್ಯೂಸ್, ನೈಟ್ ಹೊಡೆಯೋ ಜ್ಯೂಸ್, ಆ ನೈಟ್ ಜ್ಯೂಸನ್ನು ಕುಡಿಬಾರ್ದು ಅಂತ ಹೇಳ್ತಾನೆ. ಸರಿನಾ, ಯಾರಿಗೆ? ಸೈನಿಕರಿಗೆ. ನೆನ್ಪಿಟ್ಕೊಳ್ಳಿ, ಸೈನಿಕರಿಗೆ ಜ್ಯೂಸ್ ಕುಡಿಬೇಡ್ರಿ, ಮೀನ್ಸ್ ನೀವು ಇದ್ರ ಮದ್ಯಪಾನ ಮಾಡಬೇಡ್ರಿ, ಶರಾಬ್ ನೀವು ಕುಡಿಬೇಡ್ರಿ ಅಂತ ಹೇಳಿರೋದು ಕುರಾನ್ ನಮಗೆ ಹಾಗೆ ಹೇಳುತ್ತೆ. ನೀವು ಕೂಡ ಕುಡಿಬಾರ್ದು ಅಂತ ಹೇಳಿರೋದು ಯಾವಾಗಂದ್ರೆ ಇದೇ ಒಂದು ಕಣ್ವ ಯುದ್ಧದ ನಂತರ. ಯಾಕೆ ಸರ್? ಆ ಕಣ್ವ ಯುದ್ಧದಲ್ಲಿ ಈ ಒಂದು ಬಾಬರ್ ಸೋಲಕ್ಕೆ ಬಂದಿರ್ತಾನೆ. ಯಾಕೆ? ಇವರು ಕುಡಿದು ಬಿದ್ದಿರ್ತವೆ ಎಲ್ಲ ಸೈನಿಕರು ಕೂಡ. ಸೊ ಅದಕ್ಕೆ ಹಾಗೆ ಒಂದು ಘೋಷಣೆನ ಮಾಡ್ತಾನೆ. ಇನ್ನೊಂದು ಘೋಷಣೆಯನ್ನು ಮಾಡ್ತಾನೆ. ಇವನಿಗೂ ಇನ್ನೊಂದು ಬಿರುದು ಬರುತ್ತೆ. ಯಾರಿಗೆ? ಬಾಬರ್ಗೆ. ಏನು ಅಂತಂದರೆ ಘಾಜಿ ಅನ್ನುವ ಬಿರುದು ಬರುತ್ತೆ. ಸರಿನಾ, ಯಾವುದು ಅಂತಂದರೆ ಘಾಜಿ ಅನ್ನುವ ಬಿರುದು ಬರುತ್ತೆ. ಘಾಜಿ ಅನ್ನುವ ಬಿರುದು ಯಾವ ಒಂದು ಯುದ್ಧದ ನಂತರ ಬಾಬರ್ಗೆ ಬಂದಿತ್ತು ಅಂತ ಕೇಳ್ಬೋದು ನಿಮಗೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಕಣ್ವ ಯುದ್ಧದ ನಂತರ ಘಾಜಿ ಎಂಬ ಒಂದು ಬಿರುದನ್ನು ಪಡ್ಕೊಳ್ತಾನೆ. ಯಾರು? ಬಾಬರ್ ಅನ್ನುವ ವ್ಯಕ್ತಿಯನ್ನು ಅಂತ. ಸರಿನಾ, ನೆನ್ಪಿಟ್ಕೊಳ್ಳಿ ಕೇಳ್ಬೋದು ಇದನ್ನು ಕೂಡ. ಬಟ್ ಲಾಸ್ಟ್ ಮೂಮೆಂಟ್ವರೆಗೂ ಕೂಡ ರಾಣಾ ಸಂಘರ ಮೇಲ್ಗೈ ಇರ್ತದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಹೇಗೆ ಅಂತಂದರೆ ಒಂದು ರೀತಿ ಮೋಸದಿಂದ ಸೋಲಿಸ್ತಾರೆ ಅವರನ್ನು ಕೂಡ. ಅದು ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ ಎರಡನೇ ಒಂದು ಪಾಣಿಪತ್ ಕದನ ಯಾರ್ಯಾರ ಮಧ್ಯೆ ನಡೀತು? ಒಂದು ಹೇಮು, ಹಿಂದೂ ದೊರೆ, ಕೊನೆಯ ಒಂದು ಹಿಂದೂ ದೊರೆ ಯಾರು? ಈ ದೆಹಲಿಯನ್ನು ಆಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಈ ಹೇಮು ಅನ್ನೋರು. ಸರಿನಾ, ಆ ಹೇಮಚಂದ್ರ ಮತ್ತು ಈ ಅಕ್ಬರನ ಮಧ್ಯ ಯುದ್ಧ ನಡೀತದೆ. ಯಾವಾಗ? 1556ರಲ್ಲಿ ಆ ಯುದ್ಧ ನಡೀತದೆ. ಹಾಗಾದರೆ 3ನೇ ಪಾಣಿಪತ್ ಯುದ್ಧ ಯಾವಾಗ ನಡೀತು? ಅವಾಗ ನಿಮ್ಗೆ ಕೇಳ್ತಾನೆ 1761ರಲ್ಲಿ ಯಾರ್ಯಾರ ಮಧ್ಯ? ಅಹಮದ್ ಶಾ, ಅಫ್ಘಾನ್ ದೊರೆ ಅಹಮದ್ ಶಾ ಅಬ್ದಾಲಿ ಮತ್ತು
ಅಹಮದ್ ಶಾ ಜೊತೆ ಮತ್ತು ನಮ್ಮ ಭಾರತದ ಮರಾಠರ ಜೊತೆ ಯುದ್ಧವು ನಡೀತದೆ. ಸೊ ಮರಾಠರು ಸೋಲ್ತಾರೆ, ಅವರು ಗೆಲ್ತಾರೆ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC ಅಂಡರ್ ಗ್ರಾಜುಯೇಟ್ 12th ಆಗಸ್ಟ್ ಫಸ್ಟ್ ಶಿಫ್ಟಿನ ಎಕ್ಸಾಮ್ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಗೆ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ನೀವು ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.